ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಒಂದೊಂದಾಗಿ ಕೊಡೋದಕ್ಕೆ ನಮ್ಮ ಜೊತೆ ಈಗ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ಕಾಂಗ್ರೆಸ್ನಲ್ಲಿ ಈಗ ಉತ್ತರಾಧಿಕಾರಿ ಒರೆ ಧಗ ಅನ್ಕೊಂಡಷ್ಟು ಸುಲಭ ಇಲ್ಲ. ಸಾಕಷ್ಟು ರಾಜಕೀಯದ ಚದುರಂಗದಾಟದ ದಾಳಗಳು ಉರುಡ್ತಾ ಇದ್ದಾವೆ ಎರಡೂ ಕಡೆಯಿಂದ. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಎರಡೂ ಕಡೆಯಿಂದ ದಾಳಗಳು ಉರುಳುತ್ತಾ ಇದ್ದಾವೆ. ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಿದ್ಯಾ? ಸಿಎಂ ಪುತ್ರನ ವಿರುದ್ಧ ಹೈಕಮಾಂಡ್ ನೋಟಿಸ್ ಬರುತ್ತಾ? ತೀವ್ರ ಕಸರತ್ತು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡಿಸೋದಕ್ಕೆ ರಿಪಬ್ಲಿಕ್ನಲ್ಲಿ ಡಿಕೆಶಿ ಆಪ್ತರ ದೆಹಲಿ ದಾಳದ ಎಕ್ಸ್ಕ್ಲೂಸಿವ್ ಡೀಟೇಲ್. ಎರಡು ಬಣಗಳ ಚದುರಂಗದಾಟ ಯಾವ ರೀತಿನಲ್ಲಿ ನಡೀತಾ ಇದೆ, ಒಂದೊಂದು ನಡೆ ಕೂಡ ಬಹಳ ಮುಖ್ಯ ಆಗತ್ತೆ. ಅಂತಿಮವಾದ ಗುರಿ ಇರೋದು ಮುಖ್ಯಮಂತ್ರಿ ಕುರ್ಚಿಯ ಕಡೆಗೆ. ಡಿ ಕೆ ಶಿವಕುಮಾರ್ ಆಪ್ತರು ಸಿಎಂ ವಿಚಾರವಾಗಿ ಮಾತನಾಡಿದ್ದಾಗ ಒಬ್ಬೊಬ್ಬರನ್ನು ಹುಡುಕಿ ನೋಟಿಸ್ ಕೊಟ್ಟಿದ್ರು. ಅದು ಕುಣಿಗಲ್ ರಂಗನಾಥ್ ಇರ್ಬೋದು ಅಥವಾ LR ಶಿವರಾಮೇಗೌಡ ಇರ್ಬೋದು, ಇನ್ಯಾರೇ ಮಾತಾಡಿದ್ರು ಕೂಡ ಹುಡುಕಿ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರ ಕೈಯಿಂದಾನೇ ನೋಟಿಸ್ ಕೊಡಿಸಲಾಗಿತ್ತು. ಈಗ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಸುಮ್ಮನೆ ಇರ್ತಾರ ಡಿ ಕೆ ಶಿ ಬಣದ ಕಲಿಗಳು? ಡಿಕೆಶಿ ಆಪ್ತರು ತೀವ್ರ ಕಸರತ್ತು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡೋದಕ್ಕೆ ಬಹಿರಂಗವಾಗಿ ಅಲ್ಲ, ಬದಲಾಗಿ ದೆಹಲಿಯ ಮುಖಾಂತರ. ನಮಗಾದ್ರೆ ಅಷ್ಟು ಸುಲಭಕ್ಕೆ ನೋಟಿಸ್ ಕೊಟ್ಬಿಟ್ರಿ, ಇವರಿಗೂ ಕೊಡಿ, ಇವಾಗ ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಡಿಕೆಶಿ ಆಪ್ತರು ಸಿಎಂ ಪುತ್ರನ ವಿರುದ್ಧ ನಿಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಹೆಂಗವರು ಎಲ್ಲರ ಎದುರುಗಡೆ ಪಬ್ಲಿಕ್ ಅಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ಲೀಡರ್ ಅಂತ ಹೇಳ್ತಾರೆ ಅನ್ನೋ ಅಂಥದ್ದು ಡಿಕೆಶಿ ಆಪ್ತರ ಆಕ್ರೋಶ ಅಂತ ಹೇಳಲಾಗ್ತಾ ಇದೆ. ಇಮೇಲ್ ಮೂಲಕ ಇವತ್ತು ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಆಪ್ತ ಶಾಸಕರು ಇಮೇಲ್ ಕ್ರಾಂತಿ ಮಾಡೋಕೆ ಹೊರಟಿದ್ದಾರಂತೆ. ನಮಗೊಂದು ನೀತಿ, ಬೇರೆಯವರಿಗೊಂದು ನೀತಿನಾ? ಪಕ್ಷ ಅಂದಮೇಲೆ ಎಲ್ರಿಗೂ ಒಂದೇ ರೀತಿ ಇರಬೇಕು. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಅಂತ ಕದ್ಲೂರು ಉದಯ್, ಬಸವರಾಜ್, ಶಿವಗಂಗಾ ಸೇರಿದಂತೆ ಡಿಕೆಶಿ ಆಪ್ತ ಶಾಸಕರು ಇಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಎರಡು ಬಣಗಳ ಚದುರಂಗದಾಟದ ದಾಳಗಳು ಒಂದೊಂದಾಗಿ ಉರುಳುತ್ತಾ ಇದ್ದಾವೆ. ಇದರಲ್ಲಿ ಕೊನೆಯದಾಗಿ ಉಳಿಯೋದ್ಯಾರು, ಉರುಳೋದ್ಯಾರು ಅನ್ನೋದೇ ಬಿಗ್ ಕ್ವೆಶ್ಚನ್. ಸೊ ಯಾವೆಲ್ಲ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ, ಏನ್ ನಡೀತಾ ಇದೆ ಕಾಂಗ್ರೆಸ್ ಒಳಮನೆಯಲ್ಲಿ? ಎಸ್ ಶ್ರೀಲಕ್ಷ್ಮಿ, ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈಗ ನಾಯಕತ್ವದ ಒಂದು ಅಸ್ತಿತ್ವದ ಪ್ರಶ್ನೆ ಮತ್ತು ನಾಯಕತ್ವ ಬದಲಾವಣೆಯ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಡಿಸಿರ್ತಕ್ಕಂಥ ಬಾಂಬ್ ಏನಿದೆ, ಇದು DKಶಿ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸದ್ಯ ಸತೀಶ್ ಜಾರಕಿಹೊಳಿ ಅವರು ಮುಂದೆ ನಾಯಕತ್ವವನ್ನು ವಹಿಸ್ಕೊಳ್ಬಹುದು, ಅವರ ಉತ್ತರಾಧಿಕಾರಿ ಆಗಬಹುದು ಅಂತಕ್ಕಂಥ ಒಂದು ಹೇಳಿಕೆ ಏನಿದೆ, ಇದನ್ನು ಸಹಿಸಲಾಗೋದಕ್ಕೆ ಆಗ್ತಾ ಇಲ್ಲ DK ಶಿವಕುಮಾರ್ ಅವರ ಬಳಕೆ. ಸೊ ಹೀಗಾಗಿ ಈಗ ಕೊನೆಯದಾಗಿ ಹೈಕಮಾಂಡ್ ನಾಯಕರ ಕದವನ್ನು ತಟ್ಟೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತಿನಲ್ಲಿ ನಮಗಿರುವಂಥ ಮಾಹಿತಿ, ಸುರ್ಜೇವಾಲಾ ಬಳಿ ಈಗಾಗಲೇ ದೂರವಾಣಿ ಮೂಲಕ DK ಶಿವಕುಮಾರ್ ಅವರು ಮಾತನಾಡಿ ಇರುವಂತಹ ವಿಚಾರ ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಹೇಳಿದ್ದಾರೆ. ಇಲ್ಲದ ಗೊಂದಲವನ್ನು ಹುಟ್ಟು ಹಾಕಿದ್ದಾರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಅಂತಕ್ಕಂತಹ ಒಂದು ಆರೋಪವನ್ನು ಈಗಾಗಲೇ ಮಾಡಿರ್ತಕ್ಕಂಥ ಕೂಡಲೇ ಕ್ರಮಕ್ಕೂ ಕೂಡ ಆಗ್ರಹ ಮಾಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದಂತಹ DKಶಿ ಆಪ್ತ ಶಾಸಕರು ಏನಿದ್ದಾರೆ, ಇಕ್ಬಾಲ್ ಹುಸೇನ್ ಇರ್ಬೋದು, ರಾಮನಗರ ಶಾಸಕರು, ಹಾಗೇನೇ ಚನ್ನಗಿರಿ ಶಾಸಕರಾದಂತಹ ಅವರು, ಮತ್ತು ಒಟ್ಟು 3ರಿಂದ 4 ಶಾಸಕರು ಈಗ DKಶಿ ಆಪ್ತ ಶಾಸಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಕದ್ಲೂರು ಉದಯ್ ಎಲ್ಲರೂ ಸೇರಿದಂತೆ ಇಕ್ಬಾಲ್ ಹುಸೇನ್ ಎಲ್ಲರೂ ಕೂಡ ಈಗ ಇಮೇಲ್ ಮೂಲಕ ಸುರ್ಜೇವಾಲಾ ಅವರಿಗೆ ಒಂದು ದೂರನ್ನು ಕೊಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗ ಏನು ನಾಯಕತ್ವದ ಪ್ರಶ್ನೆಯನ್ನು ಹುಟ್ಟಿ ಹಾಕಿ ಇಲ್ಲ ಸಲ್ಲದ ಗೊಂದಲವನ್ನು ಪಕ್ಷದಲ್ಲಿ ಮೂಡಿಸಿದ್ದಾರೆ. ಸೊ ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸನ್ನು ಕೊಡಲೇಬೇಕು ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬಹುತೇಕ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ
ಪ್ರಕಾರ ಇವತ್ತು ಗೊತ್ತಿರ್ತಕ್ಕಂಥದ್ದು ಇವತ್ತು ಸಂಜೆ ಒಳಗಡೆಗೆ ಹೈಕಮಾಂಡ್ಗೆ ಈ ಒಂದು ದೂರು ಸಲ್ಲಿಕೆ ಆಗುತ್ತೆ. ಸುರ್ಜೇವಾಲಾ ಮೂಲಕ ಒತ್ತಡ ಹಾಕಿಸಿ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸನ್ನು ಕೊಡಿಸಲೇಬೇಕು ಅಂತಕ್ಕಂತಹ ಹರಸಾಹಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಇಕ್ಬಾಲ್ ಹುಸೇನ್ ಅವ್ರಿಗಿರ್ಬೋದು, ಕುಣಗಲ್ ರಂಗನಾಥ್ ಅವ್ರಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಈ ಹಿಂದೆ ಏನು ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಾಗ ನಾಯಕತ್ವ ಬದಲಾವಣೆ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತಕ್ಕಂಥ ಯಾವಾಗ ಹೇಳಿಕೆಯನ್ನು ಕೊಟ್ಟಿದ್ರು, ಇಂಥ ಸಂದರ್ಭದಲ್ಲಿ ಇವರಿಗೆ ನೋಟಿಸನ್ನು ಕೊಟ್ಟಿದ್ರು. ಆದರೆ ನಮಗೆ ಅನ್ವಯ ಆಗಂತಹ ನೋಟಿಸು, ನಮಗೆ ಅನ್ವಯ ಆಗುವಂತಹ ಪ್ರಶ್ನದ ಏನು ಪಕ್ಷದಲ್ಲಿರ್ತಕ್ಕಂಥ ನೀತಿ ನಿಯಮಗಳು ಯಾಕೆ ಯತೀಂದ್ರ ಸಿದ್ದರಾಮಯ್ಯಗೆ ಅನ್ವಯ ಆಗೋದಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನು ಈಗ ಡಿ.ಕೆ.ಶಿ ಆಪ್ತ ಬಳಗದ ಶಾಸಕರು ಎತ್ತಿರ್ತಕ್ಕಂಥದ್ದು. ಸೊ ಹೀಗಾಗಿ ಸುರ್ಜೇವಾಲಾ ಮೂಲಕ ಒತ್ತಡ ಹಾಕಿ ಏನಾದರೂ ಮಾಡಿ ಇವತ್ತು ಏನೋ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸನ್ನು ಕೊಡಲೇಬೇಕು ಅಂತಕ್ಕಂತಹ ಒಂದು ಹರಸಾಹಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ಇವರ ವಿರುದ್ಧ ಯಾವ ಒಂದು ಕ್ರಮಕ್ಕೆ ಮುಂದಾಗುತ್ತೆ, ಅಥವಾ ಕೇವಲ ಎಚ್ಚರಿಕೆಯನ್ನು ಮಾತ್ರ ಪಾಸ್ ಮಾಡಿ ಸುಮ್ಮನೆ ಆಗುತ್ತೆ, ಅಥವಾ ನೋಟಿಸನ್ನು ಕೊಡುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಏನಾಗ್ತಾ ಇತ್ತು, ಡಿ.ಕೆ. ಶಿವಕುಮಾರ್ ಬಣದ ಶಾಸಕರು ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ರು. ಇತ್ತ ಸಿದ್ದರಾಮಯ್ಯ ಬಣದ ಶಾಸಕರು ಅಥವಾ ನಾಯಕರುಗಳು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅಂತ ಹೇಳ್ತಾ ಇದ್ರು. ಅದ್ರ ಮಧ್ಯೆ ಯಾರೇ ಸಿಎಂ ಕುರ್ಚಿ ಕುರಿತಾಗಿ ಮಾತನಾಡಿದ್ರು ಅವರಿಗೆ ನೋಟಿಸ್ ಕೊಡಲಾಗುತ್ತೆ, ಶಿಸ್ತು ಕ್ರಮ, ಎಚ್ಚರಿಕೆ ಅಂತ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಂದೇಶ ಬಂತು. ಆದರೆ ಇದೆಲ್ಲದರ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಇನ್ನೇನು ಕುದಿಯೋ ಬಿಂದುವಿನಲ್ಲಿ ಒಂದು ಸ್ಫೋಟ ಅನ್ನೋ ಹಾಗೆ ಒಂದು ಹೇಳಿಕೆನ ಕೊಟ್ಬಿಟ್ರು. ಆದರೆ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕ್ರಮ ಕೈಗೊಳ್ಳೋದು, ನೋಟಿಸ್ ಕೊಡೋದು ಅಷ್ಟು ಸುಲಭನಾ? ಸೊ ಅದು ಯಾವೆಲ್ಲ ಪರಿಣಾಮಗಳನ್ನು ಉಂಟು ಮಾಡುತ್ತೆ? ತಮ್ಮ ಮಗನ ಹೇಳಿಕೆಯನ್ನು ಸಿಎಂ ಸಮರ್ಥಿಸಿಕೊಂಡಿದ್ದಾರೆ ಕೂಡ. ಹಾಗಾದರೆ ಈ ಹೇಳಿಕೆ ಏನು ಪರಿಣಾಮ ಉಂಟು ಮಾಡ್ತಾ ಇದೆ? ಈಗ ಸದ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ಜೋರಾದ ಉತ್ತರಾಧಿಕಾರಿ ಕದನ. ಯತೀಂದ್ರ ವಿರುದ್ಧ ಕ್ರಮವೋ ಎಚ್ಚರಿಕೆಯೋ? ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬೆರೆಸುಗೊಂಡಿದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಎಂಬ ಅರ್ಥದಲ್ಲಿ ಹೇಳಿಕೆ ನೀಡಿದ್ದ ಯತೀಂದ್ರ ಸಿದ್ದರಾಮಯ್ಯ ನಡೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಎಂದಿದ್ದ ರಾಮನಗರದ ಇಕ್ಬಾಲ್ ಹುಸೇನ್ ಮತ್ತು ಕುಣಿಗಲ್ನ ಎಚ್.ಡಿ. ರಂಗನಾಥ್ಗೆ ನೋಟಿಸ್ ನೀಡಲಾಗಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ ಯತೀಂದ್ರ ಬಗ್ಗೆ ಕೆಪಿಸಿಸಿ ಶಿಸ್ತು ಸಮಿತಿ ಮೌನ ತಾಳಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಯತೀಂದ್ರಗೊಂದು ನ್ಯಾಯ. ಡಿ.ಕೆ. ಶಿವಕುಮಾರ್ ಪರವಾಗಿ ಶಾಸಕರಾದ ಇಕ್ಬಾಲ್ ಹುಸೇನ್ ಮತ್ತು ಎಚ್.ಡಿ. ರಂಗನಾಥ್ ಬ್ಯಾಟ್ ಬೀಸಿದ್ರು. ಡಿಕೆಶಿ ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪಾತ್ರ ಮಹತ್ವದ್ದಾಗಿದೆ. ಆ ಕಾರಣಕ್ಕಾಗಿ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿದ್ರು. ಅಲ್ಲದೆ ಇಂದಲ್ಲ ನಾಳೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಭವಿಷ್ಯ ಕೂಡ ನುಡಿದಿದ್ರು. ಇದರ ಬೆನ್ನಲ್ಲೇ ಇಕ್ಬಾಲ್ ಹುಸೇನ್ ಮತ್ತು ಎಚ್.ಡಿ. ರಂಗನಾಥ್ಗೆ ನೋಟಿಸ್ ನೀಡಲಾಗಿತ್ತು. ಅಲ್ಲದೆ ಡಿಕೆ ಸಿಎಂ ಆಗಬೇಕು ಎಂದಿದ್ದ ಎಲ್.ಆರ್. ಶಿವರಾಮೇಗೌಡಗೂ ನೋಟಿಸ್ ಅನ್ನು ಕೊಡಲಾಗಿತ್ತು. ಈ ಮೂಲಕ ಶಾಸಕರ ವಿರುದ್ಧ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಪಕ್ಷ ನೀಡಿತ್ತು. ಆದರೆ ಯತೀಂದ್ರ ವಿಚಾರದಲ್ಲಿ ಮೌನ ಧೋರಣೆ ತಾಳಲಾಗಿದೆ. ಮಾತಿಲ್ಲ ಕಥೆಯಿಲ್ಲ, ಡಿಕೆಶಿ ಬರೀ ಮೌನ. ಡಿಕೆಶಿ ಬಣದಿಂದ ಯತೀಂದ್ರ ವಿರುದ್ಧ ಆಕ್ರೋಶ. Sir, Congress MLAs Iqbal Hussain and Shivaganga has raised a question stating that if they speak anything against the government, disciplinary action will be taken. I stand. Why no notice to Yatindra? Still, I stand with it. Discipline is on the priority of my party. ಏನು ವಿಚಾರಗಳಲ್ಲಿ ಕೆಲವು ವಿಚಾರಗಳಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ನೋಡುವಂಥದ್ದು ಹೈಕಮಾಂಡ್ ಅವ್ರು ಮಾಡ್ತಿರ್ತಾರೆ. ಸೊ ಅದ್ರ ಬಗ್ಗೆ ನಾನು ಮಾತಾಡೋದು ಚಿಕ್ಕನ್ ಆಗ್ತೀನಿ. ಅದ್ರ ಬಗ್ಗೆ ನಾವೆಲ್ಲ ಕಾಮೆಂಟ್ ಮಾಡಬಾರ್ದು. ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಗಳು ನಮ್ಮ ಮೇಲಿದೆ, ಅದಕ್ಕೆ ನಾವು ಮಾತಾಡಲ್ಲ. ಯಾರ್ಯಾರೋ ಹೇಳಿದಕ್ಕೆಲ್ಲ ಅದಕ್ಕೇನು ಬೆಲೆ ಬರಲ್ಲ. ಪಕ್ಷದ ಹೈಕಮಾಂಡ್ ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಎಲ್ಲ ತೆವಲಿಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತಗೊಳಕ್ಕಾಗಲ್ಲ. ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತೀವಿ, ಎಲ್ಲರೂ ಭದ್ರಾಗಿರ್ತೀವಿ. ಇಲ್ಲಪ್ಪ ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ, ಗಟ್ಟಿ ಇದ್ದೀರಾ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಅದನ್ನು ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆದು. ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ, ನಾನು ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ. ಹಾಗಂತ ಅದೇ ವೇದವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ? ಹೂಎವರ್ ಡಿಸೈಡ್ಸ್ ವಾಟ್ ಎವರ್ ದೇ ಡಿಸೈಡ್, ಹೈಕಮಾಂಡ್. ಯತೀಂದ್ರ ಅವರು ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರ ನಂತರ ಅಹಿಂದ ಚಳವಳಿಯನ್ನು ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ.
ಅವರು ಅದರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರಲ್ಲ, ತಪ್ಪೇನಿದೆಯಪ್ಪ ಅದರಲ್ಲಿ? ಆ ಮಾತಿಗೆ ನಂದು ಕೂಡ ಸಹಮತ ಇದೆ. ಯತೀಂದ್ರ ಬೆನ್ನಿಗೆ ನಿಂತ ಸಿಎಂ ಸಿದ್ದರಾಮಯ್ಯ. ಯತೀಂದ್ರ ಹೇಳಿದ ಮಾತು ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತ ಡಿಸಿಎಂ ಡಿಕೆಶಿ ಆಪ್ತ ಬಣದ ನಾಯಕರು, ಶಾಸಕರು, ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೀಗ ತಮ್ಮ ಮಗನ ಹೇಳಿಕೆ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಹಾಗಲ್ಲ ಹೇಗೆ ಅಂತ ಸಿಎಂ ಸಮರ್ಥನೆ ನೀಡಿದ್ದಾರೆ. ಯತೀಂದ್ರನ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ. ಯತೀಂದ್ರನ ಕೇಳಿದೆ ನಾನು, ನೀನು ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗೆ ಕೇಳ್ತಿರಲ್ಲ, ಈಗ ಬೇಡ ಅಂದ್ರೂ ಈಗ ಕೇಳ್ತಿರಲ್ಲ. ಹಂಗೆ ಯತೀಂದ್ರಗೆ ನೋಟಿಸ್ ಜಾರಿ ಮಾಡಿದ್ರೆ ಸಿಎಂಗೆ ಮುಜುಗರ ಆಗುತ್ತೆ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಮುಜುಗರ ತಪ್ಪಿಸಲು ಕಸರತ್ತು ನಡೀತಾ ಇದೆ. ಸಚಿವ ಬೈರತಿ ಸುರೇಶ್, ಶಾಸಕ ಪೊನ್ನಣ್ಣ ದೆಹಲಿ ಪಯಣ ಬೆಳೆಸಿದ್ದು ಅಚ್ಚರಿಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಕೆಎನ್ ರಾಜಣ್ಣ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರಾ? ಸಚಿವ ಸ್ಥಾನ ಕಳೆದುಕೊಂಡ ಕೆಲವು ದಿನಗಳ ಮಟ್ಟಿಗೆ ಕೆಎನ್ ರಾಜಣ್ಣ ಬಹಳ ಸೈಲೆಂಟ್ ಆಗಿದ್ರು. ಈಗ ಇದ್ದಕ್ಕಿದ್ದಂಗೆ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಹಾಗಾದ್ರೆ ಈಗ ನೆಕ್ಸ್ಟ್ ಏನು ಸಂಪುಟ ಪುನರಚನೆ ಆಗುತ್ತೆ, ಆ ಸಂದರ್ಭದಲ್ಲಿ ಮತ್ತೆ ಮಂತ್ರಿಗಿರಿಯನ್ನ ವಾಪಸ್ ಪಡಿತಾರಾ ಸಿಎಂ ಆಪ್ತ ಕೆಎನ್ ರಾಜಣ್ಣ? ಏಕಾಏಕಿ ರಾಜಕೀಯವಾಗಿ ರಾಜಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ತಮ್ಮ ಮಂತ್ರಿಗಿರಿಯನ್ನ ಕಸಿದ ವಿರೋಧಿಗಳಿಗೆ ಟಕ್ಕರ್ ನೀಡ್ತಾರ ರಾಜಣ್ಣ? ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ರಹಸ್ಯ ನಡೆಯ ಎಕ್ಸ್ಕ್ಲೂಸಿವ್. ಕೆಎನ್ ರಾಜಣ್ಣ ಅವರಿಗೆ ಕೆಎನ್ ರಾಜಣ್ಣ ಅವರೇ ಸರಿಸಾಟಿ. ಕಾಂಗ್ರೆಸ್ನಲ್ಲಿ ಆ ಥರದ ಮತ್ತೊಬ್ಬ ನಾಯಕ ಇಲ್ಲ. ಏನು ಬೇಕಾದರೂ ಹೇಳಿ ಅಥವಾ ಮಾಡಿ ದಕ್ಕಿಸಿಕೊಳ್ಳಬಹುದಾದ, ಅಂದರೆ ರಾಜಕೀಯವಾದ ಒಂದು ಗಟ್ಟಿತನವನ್ನು ಅವರು ತೋರಿಸ್ತಾ ಬಂದಿದ್ದಾರೆ. ತಮ್ಮ ರಾಜಕೀಯ ವಿರೋಧಿಗಳಿಗೆ ಖಡಕ್ಕಾಗಿ ತಿರುಗೇಟು ಕೊಡೋದಕ್ಕೆ ಈಗ ಕೆಎನ್ ರಾಜಣ್ಣ ಮತ್ತೆ ರೆಡಿ ಆಗಿದ್ದಾರಾ? ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ರಾಜಕೀಯವಾಗಿ ಆಕ್ಟಿವ್ ಆಗಿದ್ದಾರೆ. ಪರೋಕ್ಷವಾಗಿ ಡಿಕೆಶಿಗೆ ಕೌಂಟರ್ ಕೊಡ್ತಾ ಇದ್ದಾರಾ? ಯಾಕಂದ್ರೆ ಯತೀಂದ್ರ ಹೇಳಿಕೆಯನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ. ಸಿಎಂಗೆ ಮತ್ತಷ್ಟು ಹತ್ತಿರ ಆಗ್ತಾ ಇದ್ದಾರಾ ಕೆಎನ್ ರಾಜಣ್ಣ? ಮಂತ್ರಿಗಿರಿ ಕೊಡಿಸೋದಕ್ಕೆ ಪ್ರಯತ್ನಿಸೋದಾಗಿ ರಾಜಣ್ಣಗೆ ಸಿಎಂ ಏನಾದರೂ ಭರವಸೆ ಏನಾದರೂ ಕೊಟ್ಟಿದ್ದಾರಾ? ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರು ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕೆಎನ್ ರಾಜಣ್ಣ ಅವರನ್ನ ಅಷ್ಟು ಸುಲಭವಾಗಿ ಎಲಿಮಿನೇಟ್ ಮಾಡೋಕ್ಕಾಗಲಿ ಅಥವಾ ಸಂಪುಟದಿಂದ ಕಿತ್ತು ಹಾಕಿ ಅವರನ್ನ ರಾಜಕೀಯವಾಗಿ ಇನ್ಆಕ್ಟಿವ್ ಮಾಡೋದಾಗ್ಲಿ ಸಾಧ್ಯವಿಲ್ಲ. ಯಾಕಂತಂದ್ರೆ ಅವರು ಆ ಥರದ ಒಂದು ರಾಜಕೀಯ ಗಟ್ಟಿತನವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಆಪ್ತ ಕೂಡ ಸಾಕಷ್ಟು ದಶಕಗಳಿಂದ. ಹಾಗಾಗಿ ಈಗ ಕೆಎನ್ ರಾಜಣ್ಣ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರಾ? ಯಾಕಂದ್ರೆ ರಾಜೇಂದ್ರ ರಾಜಣ್ಣ ಕೂಡ ಮಾತಾಡಿದ್ದಾರೆ, ಕೆಎನ್ ರಾಜಣ್ಣ ಕೂಡ ಮಾತಾಡ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಹೇಳಿಕೆಗಳಿಂದಾಗಿಯೇ ಸಚಿವ ಸ್ಥಾನವನ್ನು ಕಳ್ಕೊಂಡು ಮತ್ತೆ ಈಗ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ? ಅವರ ಈ ರಾಜಕೀಯ ಆಕ್ಟಿವ್ನೆಸ್, ಪೊಲಿಟಿಕಲ್ ಆಕ್ಟಿವ್ನೆಸ್ ಹಿಂದಿನ ರಹಸ್ಯ ಏನು? ಖಂಡಿತ ರಾಜಣ್ಣ ದಶಕಗಳ ಕಾಲ ರಾಜ್ಯ ರಾಜಕೀಯದಲ್ಲಿದ್ದಾರೆ. ಗಟ್ಟಿ ನಾಯಕ. ಈ ಹಿಂದಿನಿಂದ ಕೂಡ ಗಟ್ಟಿಯಾಗಿ ಮಾತಾಡ್ತಾರೆ ಮತ್ತು ಮಾತನಾಡಿದ್ದನ್ನು ಕೂಡ ಅವರು ಅರಗಿಸಿಕೊಂಡು ದಕ್ಕಿಸ್ಕೊಳ್ತಾರೆ. ಜೊತೆಗೆ ತಮ್ಮ ಹೇಳಿಕೆಗಳಿಂದ ವಿಮುಖರಾಗಲ್ಲ. ಹೌದು, ನಾನು ಹೇಳಿಕೆ ಕೊಟ್ಟಿದ್ದೆ, ಅದ್ರಲ್ಲಿ ತಪ್ಪೇನಿದೆ, ಆ ಮಾತಿಗೆ ನಾನು ಬದ್ಧನಾಗಿರ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಜುಲೈ ತಿಂಗಳಲ್ಲಿ ಮಂತ್ರಿಗಿರಿ ಕಳೆದುಕೊಂಡ ಬಳಿಕ ಒಂದು ರೀತಿಯಲ್ಲಿ ಅವರು ಮೆತ್ತಗಾಗಿದ್ರು, ಸೈಲೆಂಟ್ ಆಗಿದ್ರು, ಯಾವುದೇ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಇರ್ಲಿಲ್ಲ. ಯಾವಾಗ ಈ ನವೆಂಬರ್ ತಿಂಗಳಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಮುನ್ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟರು. ಅವರಿಗೆ ಮತ್ತೆ ಮಂತ್ರಿ ಆಗುವಂತ ಆಸೆಗಳು ಗರಿಗೆದರದಂತೆ ಕಾಣಿಸ್ತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಪ್ತರ ಕಾರಣಕ್ಕಾಗಿ ಅವರಿಗೆ ಒಂದು ಲೆಕ್ಕಾಚಾರದಲ್ಲಿ ಭರವಸೆ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ರಾಜಣ್ಣ ಅವರ ಮೂಲಗಳಿಂದ ಲಭ್ಯವಾಗ್ತಾ ಇದಾವೆ.
ಇದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಾಜಣ್ಣ ಅವರು ಅನಿವಾರ್ಯ ಆಗ್ತಾರೆ. ಯಾಕಂದ್ರೆ ಅವರು ಬಣ್ಣದಲ್ಲಿ ಇದ್ದುಕೊಂಡು ಗಟ್ಟಿಯಾಗಿ ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ಕೋತಾರೆ. ಸಿದ್ದರಾಮಯ್ಯ ಅವರು ಮುಂದುವರಿಲಿ, ಸಿದ್ದರಾಮಯ್ಯ ಅವರ ನಾಯಕತ್ವ ಬೇಕನ್ನುವಂತ ಗಟ್ಟಿಯಾಗಿ ಮಾತನಾಡ್ತಾರೆ. ಮತ್ತು ರಾಜಣ್ಣ ಅವರು ಎಲ್ಲಿ ಕಳೆದುಕೊಂಡ್ರು ಮಂತ್ರಿಗಿರಿಯನ್ನ ಅಲ್ಲೇ ಹುಡುಕುವಂತ ಪ್ರಯತ್ನವನ್ನ ಈಗ ಮಾಡ್ತಾ ಇರೋದ್ರಿಂದ ಮತ್ತೆ ಅವರು ಮಂತ್ರಿ ಭಾಗ್ಯವನ್ನು ಪಡೆದು ಯಾರೆಲ್ಲ ತನ್ನ ಮಂತ್ರಿಯನ್ನ ಕಳೆಯಕ್ಕೆ ಕಾರ್ಯಕರ್ತರಾಗಿದ್ರು ಅವ್ರಿಗೊಂದು ಪ್ರಮೋಷನ್ ಕೊಡಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಮತ್ತೆ ಆಕ್ಟಿವ್ ಆಗಿರ್ತಕ್ಕಂಥದ್ದು ಬಹಳ ಕುತೂಹಲ ಮೂಡುತ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ಒಂದಷ್ಟು ಕ್ರಾಂತಿ ಆಗಿದೆ, ಅದಕ್ಕೆ ಬೇರೆ ಸಾಧುಡಿ ಅಂತಿದ್ದಾರೆ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ನಾವು ಮಾತಾಡಿದ್ರೆ ನಮ್ಗೆ ಕೆಲಸ ಇಲ್ಲ ಅಂತಾರೆ, ಮಾಡಕ್ ಬೇರೆ ಕೆಲಸ ಇಲ್ಲ ಅಂತಾರೆ. ಹಾಗಾದ್ರೆ ಕಾಂಗ್ರೆಸ್ನವರಿಗೆ ಈಗೇನು ಕೈ ತುಂಬ ಕೆಲಸ ಇದೆಯಾ? ನವೆಂಬರ್ ಕ್ರಾಂತಿಯ ಬಗ್ಗೆ ಅವರ ಪಕ್ಷದವರ ಬಾಯಿ ಮುಚ್ಚಿಸಲಿ ಮೊದಲು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ಸಿಗರ ವಿರುದ್ಧ ಕಿಡಿಕಾರಿದ್ದಾರೆ. ನಾವ್ಯಾರು ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡಲ್ಲ, ಒಂದು ವೇಳೆ ಸಿದ್ದರಾಮಯ್ಯನವರೇ 5 ವರ್ಷವೂ ಸಿಎಂ ಅಂತ ಕಾಂಗ್ರೆಸ್ ಮುಖಂಡರುಗಳೇ ಹೇಳಿದ್ರೆ ನಾವ್ಯಾಕೆ ಮಾತಾಡ್ತೀವಿ? ಕ್ರಾಂತಿ ಬಗ್ಗೆ ಮಾತನಾಡಿದ್ರೆ, ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರೆ ನಿಮ್ಮ ಪಕ್ಷದ ನಾಯಕರಿಗೆ ಕೆಲಸ ಇಲ್ಲ ಅಂತೀರಾ? ಈಗ ಕಾಂಗ್ರೆಸ್ ನಾಯಕರಿಗೇನು ಕೆಲಸ ಇಲ್ವಾ ಹಾಗಾದ್ರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ವಿಚಾರದಲ್ಲಿ ಕುಟುಕಿದ್ದಾರೆ ಆರ್ ಅಶೋಕ್. ವಿಧಾನಸಭೆಯ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಜೊತೆಲಿದ್ದೇನೆ. ಸರ್, ಈಗ ನಿನ್ನೆ ತಂಗಡಗಿ ಶಿವರಾಜ್ ಅವ್ರು ಮಾತನಾಡ್ತಿರೋಂಥ ಸಂದರ್ಭದಲ್ಲಿ ಅಶೋಕ್ ಅಣ್ಣವ್ರಿಗೆ ಯಾವುದೇ ಕೆಲಸ ಇಲ್ಲದೆ ಇರೋದ್ರಿಂದ ನಮ್ಮ ಪಕ್ಷದ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರೆ, ಅಭಿವೃದ್ಧಿ ವಿಚಾರವಾಗಿ ಟೀಕೆ ಮಾಡ್ತಿಲ್ಲ, ಪಕ್ಷದ ಆಂತರಿಕ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಸಲಿಗೆ ವಿಪಕ್ಷ ನಾಯಕರಿಗೆ ಕೆಲಸವೇ ಇಲ್ಲ ಅನ್ನೊಂದು ಧಾಟಿಯಲ್ಲಿ ಮಾತನಾಡಿದ್ದಾರೆ. ನಮಗೇನೋ ಕೆಲಸ ಇಲ್ಲ, ನಿಮ್ಮ ಎಮ್ ಎಲ್ ಎಗಳಿಗೆ ಏನು ಕೆಲಸ ಇಲ್ವಾ? ಈ ರಾಮನಗರ ಎಮ್ ಎಲ್ ಎ ಮಾತಾಡಿದ್ರಪ್ಪ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂಥೇಳಿ. ದಾವಣಗೆರೆ ಎಮ್ ಎಲ್ ಎ ಮಾತಾಡಿದ್ರು, ಕಾಂಗ್ರೆಸ್ ಎಮ್ ಎಲ್ ಎ ನಾನು ಹೇಳ್ತಾ ಇರೋದು. ಈಗ ಯತೀಂದ್ರ ಮಾತಾಡ್ತಾ ಇದ್ದಾರೆ. ಈ ಥರ 10 ಜನ, ಕುಣಿಗಲ್ ಎಮ್ ಎಲ್ ಎ, ಕಾಂಗ್ರೆಸ್ ಎಮ್ ಎಲ್ ಎ ಮಾತಾಡ್ತಾ ಇದ್ದಾರೆ. ಈ ಥರ 10 ಜನ ಅವ್ರ ಪಾರ್ಟಿಯವರೇ ಕ್ರಾಂತಿ. ಈಗ ರಾಜಣ್ಣ ಮಿನಿಸ್ಟರ್ ಆಗಿದ್ರು, ಅವ್ರು ಹೇಳಿದ್ರು ನವಂಬರಲ್ಲಿ ಕ್ರಾಂತಿ ಅಂತ. ನಾವು ಹೇಳಿದ್ರ ನಮ್ಮ ಬಾಯಿ ಮುಚ್ಚಿಸೋದ್ರ ಬದಲಾಗಿ ನಿಮ್ಮ ಎಮ್ ಎಲ್ ಎಗಳು ಬಾಯಿ ಮುಚ್ಚಿಸ್ರಿ ಫಸ್ಟು. ನೀವು ನಿಮ್ಮ ಲೀಡ್ರ್ಗಳು ಬಾಯಿ ಮುಚ್ಚಿಸಿ. ಅವರೇ ಮಾತಾಡ್ತಾ ಇರೋದು, ಅವರೇ ನಮಗೆ ವಿಚಾರಗಳನ್ನು ಕೊಡ್ತಾ ಇರೋದು. ನಮ್ಮ ಕಾಂಗ್ರೆಸ್ಸಲ್ಲಿ ಹಿಂಗಾಗ್ತದೆ. ನಮಗೇನು ಗೊತ್ತಾಗ್ತದೆ ಕಾಂಗ್ರೆಸ್ಸಲ್ಲಿ ಆಗೋದು? ನಿಮ್ಮವ್ರು ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗೋದು. ನಿಮ್ಮವರೇ ಹೇಳ್ತಾ ಇದ್ದಾರಲ್ಲ, ಅದನ್ನು ಸರಿ ನಿಮ್ಮವ್ರನ್ನ ಫಸ್ಟ್ ಬಾಯಿ ಮುಚ್ಚಿಸಿ. ಆಟೋಮೆಟಿಕಾಗಿ ನಾವು ವಿರೋಧ ಪಕ್ಷದವ್ರು ನಾವು ಮಾತಾಡೋದೇ ಇಲ್ಲ. ನಾವ್ಯಾಕೆ ಮಾತಾಡೋಣ? ನಿಮ್ಮ ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹೋಗ್ರಿ. ನಮಗೆ ಬೇಕಾಗಿರೋದು ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡಬೇಕು, ಸರ್ಕಾರ ಗಟ್ಟಿಯಾಗಿರಬೇಕು, 5 ವರ್ಷ ಜನಗಳ ಒಂದು ಭಾವನೆಗೆ ಸ್ಪಂದನೆ ಮಾಡಬೇಕು ಅಂತ ನೀವೇನು ಮಾಡ್ತಾ ಇಲ್ಲಲ್ಲ, ಅಭಿವೃದ್ಧಿನೇ ಏನು ಮಾಡ್ತಾ ಇಲ್ಲ. ಬೇರೆ ಈ ನವಂಬರ್ ಕ್ರಾಂತಿಯಲ್ಲೇ ಮುಳುಗೋಗಿದ್ದೀರಲ್ಲ. ಅದಕ್ಕೆ ಬೇಗ ನಿಮ್ಮ ಕ್ರಾಂತಿ ಮುಗೀತದೋ ಇಲ್ಲೋ ಅದಕ್ಕೆ ಜನಕ್ಕೆ ಸ್ಪಷ್ಟ ಮಾಡಿಬಿಡಿ. ಯಾರು ಸ್ಪಷ್ಟ ಮಾಡಬೇಕು? ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸ್ಪಷ್ಟ ಮಾಡಬೇಕು. ಅವ್ರು ಹೇಳ್ಬಿಡ್ಬೇಕು, ಡಿ ಕೆ ಶಿವಕುಮಾರ್ ನೋಡ್ರಿ ನಮ್ಮಲ್ಲಿ ಯಾವುದೂ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ತಾರೆ. ಒಂದು ಮಾತು ಹೇಳಿಸ್ಬಿಡಿ, ಮುಗ್ದೋಯ್ತು. ಯಾವ ವಿರೋಧ ಪಕ್ಷದವರು ಯಾಕೆ ಮಾತಾಡ್ತಾರೆ? ಮಾತಾಡೋದೇ ಇಲ್ಲ. ಹೇಳ್ಸಕ್ಕೆ ನಿಮ್ಗೆ ತಾಕತ್ತಿಲ್ಲ, ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ? ಬಟ್ ಕಾಂಗ್ರೆಸ್ ಸಚಿವರು ಹೇಳೋ ಅಂಥದ್ದು ಸರ್, ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿ ನಡೆಯಲ್ಲ, BJPಯಲ್ಲಿ ಕ್ರಾಂತಿ ನಡೆಯುತ್ತೆ, ಅದನ್ನು ಹೇಳ್ಕೊಳ್ತಾ ಇದ್ದಾರೆ. ನಮ್ಮ ಕ್ರಾಂತಿ ಇಲ್ಲ ರೀ. ಇಡೀ ದೇಶದಲ್ಲಿ ಎಲ್ಲ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ, ಇಡೀ ದೇಶದಲ್ಲಿ ನಡೀತಾ ಇದೆ. ಏನು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿಗಳೆಲ್ಲ ರಾಜ್ಯದ ಏನಾನ ಬದಲಾವಣೆಗಳು? ನಮ್ಮದು ನ್ಯಾಚುರಲ್ ಪ್ರೋಸೆಸ್ಸು. ಏನಾನ ಆಗೋದಿದ್ರೆ ನಮ್ಮದು ರಾಜ್ಯದ ಅಧ್ಯಕ್ಷರದ್ದು ಚುನಾವಣೆ ಇಡೀ ದೇಶದಲ್ಲಿ ನಡೀತಾ ಇದೆ. ನಮ್ಮದು ಇಡೀ ದೇಶದಲ್ಲಿ ಪಾರ್ಟಿ ಸಂಘಟನೆ ಹೊಸದಾಗಿ ಆಗ್ತಾ ಇದೆ. ಅದು ನ್ಯಾಚುರಲ್ ಆಗ್ತೈತೆ. ಎವ್ರಿ 3 ಇಯರ್ಸ್ಗೆ ಒಂದ್ಸರಿ ಹಾಗೆ ಆಗುತ್ತೆ. ಇವರೇನು ಹೇಳೋದು ಅದನ್ನು? ನಿಮ್ಮ ಇದು ಹಂಗಲ್ಲ, ನಿಮ್ಮದು ನ್ಯಾಚುರಲ್ ಅಲ್ಲ. 5 ವರ್ಷಕ್ಕೊಂದ್ಸರಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು. ಈಗಲೇ ಶುರುವಾಗಿದೆಯಲ್ಲ, ಅದಕ್ಕೆ ಮಾತಾಡ್ತಾ ಇರೋದು ಜನ. ಇಷ್ಟಾಗಿತ್ತು ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಚಿತ್ತಾಪುರದ ಬಳಿಕ ಇದೀಗ ಯಾದಗಿರಿಯ ಗುರುಮಠಕಲ್ನಲ್ಲೂ ಕೂಡ RSS ಪಥಸಂಚಲನಕ್ಕೆ ಬ್ರೇಕ್ ಹಾಕಲಾಗಿದೆ. 3 ದಿನಗಳ ಮೊದಲು, ಅಂದರೆ ನಿಯಮದಂತೆ 3 ದಿನಗಳ ಮೊದಲು DC-ಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು, DC ಕಚೇರಿಗೆ ಮನವಿ ಸಲ್ಲಿಸಬೇಕಾಗಿತ್ತು. 2.5 ದಿನ ಮೊದಲು ಮನವಿ ಸಲ್ಲಿಸಿದ್ದಾರೆ ಅಂತ RSS ಪಥಸಂಚಲನಕ್ಕೆ ಬ್ರೇಕ್ ಹಾಕಲಾಗಿದೆ. ಯಾದಗಿರಿ ಜಿಲ್ಲಾಡಳಿತ ಅನುಮತಿಯನ್ನು ನಿರಾಕರಿಸಿದೆ. ನಿಯಮದಂತೆ DC-ಗೆ 3 ದಿನ ಮೊದಲು ಅರ್ಜಿ ಸಲ್ಲಿಸಿಲ್ಲ.
25 ಇವತ್ತು ಪಥಸಂಚಲನ ನಡೀಬೇಕಾಗಿತ್ತು. 23ನೇ ತಾರೀಕು ಅನುಮತಿ ಕೋರಿ ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗೆ ಅಕ್ಟೋಬರ್ 23ನೇ ತಾರೀಕು ಅರ್ಜಿಯನ್ನು ಸಲ್ಲಿಸಿತ್ತು RSS. ಇವತ್ತು ಮಧ್ಯಾಹ್ನ ನಡೆಯಬೇಕಿದ್ದಂತಹ ಪಥಸಂಚಲನ, ಆ ಪತ್ರ ನೀವು ನೋಡ್ತಾ ಇದ್ದೀರಿ. RSS ಸಲ್ಲಿಸಿರ್ತಕ್ಕಂಥ ಆ ಪತ್ರ, ಗುರುಮಠಕಲ್ನಲ್ಲಿ ಈ ರೀತಿ ಪಥಸಂಚಲನ ಮಾಡ್ತಾ ಇದ್ದೇವೆ, ಅನುಮತಿ ಕೊಡಿ ಅಂತ ಸ್ವಯಂ ಸೇವಕ ಸಂಘದ ಸೇವಕರು ಪಥಸಂಚಲನವನ್ನು ಮಾಡೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಂತ ಆ ಅರ್ಜಿಯಲ್ಲಿ ಬರೆದಿರ್ತಕ್ಕಂಥ ಪತ್ರ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಮಗ್ದುಮ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, 23ನೇ ತಾರೀಕು ಮನವಿಯನ್ನು ಸಲ್ಲಿಸಿದ್ರು, ಅನುಮತಿ ಕೋರಿ. 25 ಇವತ್ತು ಮಧ್ಯಾಹ್ನ ನಡಿಬೇಕಾಗಿದ್ದಂತಹ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಏನೆಲ್ಲ ಅಪ್ಡೇಟ್ ಇದೆ, ಏನು ಚಿತ್ತಾಪುರದಲ್ಲಿ ಎಷ್ಟು ದೊಡ್ಡ ರಾಜಕಾರಣ ನಡೀತಾ ಇದೆ ಅನ್ನೋದನ್ನ ನಾವು ನೋಡಿದ್ವಿ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ. ಇದೀಗ ಯಾದಗಿರಿ ಗುರುಮಠಕಲ್ನಲ್ಲೂ ಅದೇ ರೀತಿ ನಡೀತಾ ಇದೆಯಾ, ಏನಾಗ್ತಾ ಇದೆ? ಶ್ರೀಲಕ್ಷ್ಮಿ, ಚಿತ್ತಾಪುರದ ಬಳಿಕ ನಲ್ಲೂ ಕೂಡ ಏನು RSS ಪಥಸಂಚಲನ ನಡೀಬೇಕಾಗಿತ್ತು. ಆದ್ರೆ ಈ ಒಂದು ಪಥಸಂಚಲನಕ್ಕೆ ಇದೀಗ ಜಿಲ್ಲಾಡಳಿತ ಒಂದು ಶಾಖನ್ನ ಕೊಟ್ಟಿರುವಂತದ್ದು. ಅಂದ್ರೆ ಏನು 3 ದಿನಗಳ ಮೊದಲೇನು ಜಿಲ್ಲಾಡಳಿತದಿಂದ ಏನು ಈ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆಯಬೇಕಾಗಿತ್ತು. ಆದ್ರೆ RSS ನವರು ಏನು 23ನೇ ತಾರೀಕಿಗೆ ಏನು ಜಿಲ್ಲಾಡಳಿತಕ್ಕೆ ಈ ಒಂದು ಏನು ಪರ್ಮಿಷನ್ಗೆ ಒಂದು ಅರ್ಜಿಯನ್ನ ಕೊಟ್ಟಿರ್ತಾರೆ. ಹೀಗಾಗಿ ಏನು 2.5 ದಿನಗಳ ಕಾಲ ಮೊದಲೇ ಅರ್ಜಿ ಕೊಟ್ಟಿರೋದ್ರಿಂದ ಈ ಒಂದು ಅರ್ಜಿಯನ್ನ ನಿರಾಕರಣೆ ಮಾಡಲಾಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರು ಸ್ಪಷ್ಟಪಡಿಸಿರುವಂತದ್ದು. ಯಾಕಂತಂದ್ರೆ ಈ ಒಂದು ಯಾವುದೇ ಒಂದು ಸರ್ಕಾರದ ಈ ಒಂದು ಪಥಸಂಚಲನ ಮಾಡ್ಬೇಕಾದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಏನು 3 ದಿನಗಳ ಮೊದಲೇ ಏನು ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿಂದ ಪರ್ಮಿಷನ್ ಪಡೆಯಬೇಕಾಗಿರುತ್ತೆ. ಆದ್ರೆ ಈ ಒಂದು ಪರ್ಮಿಷನ್ ಪಡೆಯೋದಕ್ಕೆ 3 ದಿನಗಳ ಮೊದಲೇ ಏನು ಅರ್ಜಿಯನ್ನು ಸಲ್ಲಿಸದೇ ಇರೋ ಕಾರಣಕ್ಕಾಗಿ ಇವತ್ತು ನಡೆಯಬೇಕಾಗಿರ್ತಕ್ಕಂಥ RSS ನ ಪಥಸಂಚಲನವನ್ನ ಏನು ನಿರಾಕರಣೆ ಮಾಡಿ DC ಅವರು ಆದೇಶವನ್ನ ಹೊರಡಿಸಿರುವಂತದ್ದು. ಅಂತಂದ್ರೆ ಚಿತ್ತಾಪುರದಲ್ಲೂ ಕೂಡ ಈಗಾಗಲೇ ಈ ಒಂದು RSS ಪಥಸಂಚಲನ ನಡೀಬೇಕಂತ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕೂಡ ನಡೀತಾ ಇದೆ. ಆದ್ರೆ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಯಾದಗಿರಿ ಆಗಿರ್ಬೋದು, ಹುಣಸಗಿ ಆಗಿರ್ಬೋದು, ಮತ್ತೆ ವಡಗೇರ, ಸುರಪುರಿ ಕೂಡ ಸಾಕಷ್ಟು 5 ತಾಲೂಕುಗಳಲ್ಲೂ ಕೂಡ ಶಾಂತಿಯುತವಾಗಿ ಈ ಒಂದು ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. RSS ಪಥಸಂಚಲನಕ್ಕೆ ಅನುಮತಿ ಸಿಗತ್ತಾ ಇಲ್ವಾ? ಕಲಬುರಗಿಯ ನಂತರ ಯಾದಗಿರಿ, ಇನ್ನೂ ಏನೆಲ್ಲ ಆಗ್ತಾ ಇದೆ, ಈ ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಚಿತ್ತಾಪುರದಲ್ಲಿ ಈ RSS ಪಥಸಂಚಲನವನ್ನ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದರ ಸಂಘರ್ಷ ಮುಂದುವರಿತಾನೆ ಇದೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗ ಕೋರ್ಟ್ ಆದೇಶದಂತೆ ಇವತ್ತು ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. RSS ಸೇರಿ 8 ಸಂಘಟನೆಗಳಿಗೆ ಈಗ ಜಿಲ್ಲಾಡಳಿತದಿಂದ ನೋಟಿಸ್, 1 ಇತ್ತು, 2 ಆಯಿತು, 3 ಆಯಿತು, 6 ಆಯಿತು, ಈಗ 8 ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಈ ಪಥಸಂಚಲನ ಫೈಟ್ ಬಿಸಿ ತುಪ್ಪ ಆಗ್ತಾ ಇದೆ. ಯಾರಿಗೆ ಅನುಮತಿ ಕೊಡೋದು, ಯಾರಿಗೆ ಬಿಡೋದು, ಯಾವುದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತಂದ್ರೆ ಬಹಳ ದೊಡ್ಡ ಫೈಟ್ ಅಂತೂ ಗ್ಯಾರಂಟಿ. ನವೆಂಬರ್ 2ರಂದು ಮೆರವಣಿಗೆಗೆ 8 ಸಂಘಟನೆಗಳು ಈಗ ಬಿಗಿಪಟ್ಟನ್ನ ಹಿಡಿದಿದೆ. ನಾವು ಪಥಸಂಚಲನವನ್ನ ಮಾಡೇ ಮಾಡ್ತೀವಿ, ಒಂದು RSSಗೆ ಅನುಮತಿಯನ್ನ ನಿರಾಕರಣೆ ಮಾಡಬೇಕು, ಇಲ್ಲ ಅಂತಂದ್ರೆ ನಮಗೂ ಕೂಡ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನ ಎಲ್ಲಾ ಸಂಘಟನೆಗಳು ಈಗ ಹಿಡಿದಿರೋದ್ರಿಂದ ಜಿಲ್ಲಾಡಳಿತ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ. ಎಲ್ಲಾ ಸಂಘಟನೆಗಳು ಕೂಡ ಪಥಸಂಚಲನವನ್ನ ನಡೆಸಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಬಹಳ ದೊಡ್ಡ ತೊಂದರೆ ಆಗುತ್ತೆ. ಅದನ್ನು ತಪ್ಪಿಸಬೇಕು ಅಂತಂದರೆ ಯಾವುದಕ್ಕಾದರೂ ನಿರಾಕರಣೆ ಮಾಡಬೇಕು. ಆದರೆ ನಿರಾಕರಣೆ ಒಂದು ಸಂಘಟನೆಗೆ ಮಾಡಿದ್ದೆ ಆದಲ್ಲಿ ಮತ್ತೊಂದು ಸಂಘಟನೆ ಪ್ರಶ್ನೆ ಮಾಡುತ್ತೆ. ಈ ಸಂದರ್ಭದಲ್ಲೂ ಕೂಡ ಗಲಭೆಗಳಾಗುವಂಥ ಸಾಧ್ಯತೆಗಳಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಮೊದಲು ಯಾವ ರೀತಿ ಕಂಟ್ರೋಲ್ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ಚಿಂತನೆಗಳನ್ನು ನಡೆಸಲಾಗ್ತಾ ಇದೆ. ಇವತ್ತು 8 ಸಂಘಟನೆಗಳಿಗೆ ನೋಟಿಸ್ ಕೊಡೋದಕ್ಕೆ ಈಗ ಚಿಂತನೆಯನ್ನು ನಡೆಸಿದೆ ಅನ್ನುವಂಥ ಮಾಹಿತಿ. ಒಟ್ಟಿನಲ್ಲಿ ಜಿಲ್ಲಾಡಳಿತ ಅಡಕತ್ತರೆಯಲ್ಲಿ ಸಿಲುಕಿದೆ. ಈ ಕಡೆ ಪರ್ಮಿಷನ್ ಕೊಡಬೇಕೋ ಬೇಡವೋ ಅನ್ನುವಂಥ ವಿಚಾರ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, 1, 2, 3, 4 ಹೀಗೆ 8 ಆದವು ಈಗ ಸಂಘಟನೆಗಳು. 8 ಸಂಘಟನೆಗಳಿಗೆ ಈಗ ಪರ್ಮಿಷನ್ ಸಿಗೋದು ಬಹಳ ಕಷ್ಟ ಅಂತ ಅನ್ನಿಸ್ತಾ ಇದೆ. ಇವತ್ತು ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಓಂ ಪ್ರಕಾಶ್. ಅಶ್ವಿನಿ, ಚಿತ್ತಾಪುರದಲ್ಲಿ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೋರ್ಟ್ ಮೆಟ್ಟಿಲೇರಿತು ಈ ಒಂದು ಪ್ರಕರಣ. ನಿನ್ನೆ ಈ ಅರ್ಜಿಯನ್ನು ವಿಚಾರಣೆ ನಡೆಸಿರುವಂಥ ನ್ಯಾಯಾಲಯ 8 ಸಂಘಟನೆಗಳು ಒಂದೇ ದಿನ ಪಥಸಂಚಲನವನ್ನು ಮಾಡೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಮಾಡಿರುವಂಥ ವಿಚಾರ ಕೊನೆಯ ಗಳಿಗೆಯಲ್ಲಿ ಕೋರ್ಟ್ ಗಮನಕ್ಕೆ ತಂದ ಬೆನ್ನಲ್ಲೇ ಕೋರ್ಟ್ ಒಂದು ಸೂಚನೆಯನ್ನು ನೀಡಿತ್ತು. ಅಂದರೆ ಒಂದು ಪೀಸ್ ಮೀಟಿಂಗನ್ನು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ನೀಡಿತ್ತು. ಹಾಗಾಗಿ 8 ಸಂಘಟನೆಗಳ ಜೊತೆಗೆ ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸೋದಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು. ಅದರಂತೆ ಕೋರ್ಟೇ ಸೂಚನೆಯನ್ನು ನೀಡಿರುವಂಥದ್ದು. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಯನ್ನು ಮಾಡಿ 30ಕ್ಕೆ ಮತ್ತೆ ಕೋರ್ಟ್ ಮುಂದೆ ಹಾಜರಾಗಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿತು. ಅದರಂತೆ ಇವತ್ತು ಕಲಬುರಗಿ ಜಿಲ್ಲಾಡಳಿತ ಈ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೋರಿ ಏನು ಅರ್ಜಿ ಸಲ್ಲಿಸಿದಂಥ 8 ಸಂಘಟನೆಗಳಿಗೆ ಇವತ್ತು ಒಂದು ನೋಟಿಸನ್ನು ಕೂಡ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಅಂದರೆ ಶಾಂತಿ ಸಭೆಗೆ ಹಾಜರಾಗುವಂಥ ನಿಟ್ಟಿನಲ್ಲಿ ಈ ಒಂದು ಅರ್ಜಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ 28ರಂದು ಕಲಬುರಗಿ ನಗರದಲ್ಲೇ ಏನು ಒಂದು ಶಾಂತಿ ಸಭೆಯನ್ನು, ಅಂದರೆ ಜಿಲ್ಲಾಡಳಿತದ ಕಚೇರಿಯಲ್ಲೇ ಶಾಂತಿ ಸಭೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಶಾಂತಿ ಸಭೆ ಭಾಳ ಕುತೂಹಲ ಮೂಡಿಸಿರುವಂಥದ್ದು. ಯಾಕಂತಂದರೆ 8 ಸಂಘಟನೆಗಳು ಕೂಡ ಒಂದು ಪಟ್ಟು ಹಿಡಿದು ಕೂತಿರುವಂಥದ್ದು. ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅನುಮತಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಶಾಂತಿ ಸಭೆಯಲ್ಲಿ ಭಾಳ ಪ್ರಮುಖವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಅಂದರೆ ಜಿಲ್ಲಾಡಳಿತ ಒಂದು ರೀತಿಯಾಗಿ ಇಲ್ಲಿ ಅಡಕತ್ತರಲ್ಲಿ ಸಿಕ್ಕಾಕೊಂಡಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಒಂದೊಂದು ಸಂಘಟನೆ ಒಂದೊಂದು ದಿನ ಕೇಳಿದರೆ ಅನುಮತಿಯನ್ನು ಬೇರೆ ಬೇರೆ ದಿನಾಂಕವನ್ನು ಕೊಡಬಹುದಾಗಿತ್ತು. ಆದರೆ 7 ಸಂಘಟನೆಗಳು RSS ಹೊರತುಪಡಿಸಿ 7 ಸಂಘಟನೆಗಳು ನವೆಂಬರ್ 2ರಂದೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಸಂಘಟನೆಗಳಿಗೆ ಒಂದೇ ದಿನ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಜಿಲ್ಲಾಡಳಿತ ಮನವರಿಕೆ ಮಾಡಿಕೊಡ್ಬೇಕಾಗಿರುವಂಥದ್ದು ಭಾಳ ಪ್ರಮುಖವಾಗಿರುವಂಥದ್ದು. ಜೊತೆಗೆ ಒಂದೊಂದು ದಿನ ಏನು ಈ ಒಂದು ಪಥಸಂಚಲನ ಮಾಡೋದಕ್ಕೆ ನೀವು ಕೂಡ ಒಪ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಸೂಚನೆಯನ್ನು ನೀಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಅಶ್ವಿನಿ. ಆಲ್ ರೈಟ್ ಓಂ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಿತ್ತಾಪುರದಲ್ಲಿ ಈ ಪಥಸಂಚಲನ ಫೈಟ್ ಈಗ ಬಹಳ ಜೋರಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿಗರ ನಡುವೆ ಈ ಸಂಗ್ರಾಮ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ಕೆಂಡಾಮಂಡಲರಾಗಿದ್ದಾರೆ. RSS ವಿರುದ್ಧ ದಲಿತರನ್ನ ಪ್ರಿಯಾಂಕ್ ಖರ್ಗೆ ಎತ್ತಿ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದುವರೆಗೂ ಕೂಡ ದಲಿತರು ಪಥಸಂಚಲನ ಮಾಡಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ಈ ರೀತಿ ಪಥಸಂಚಲನಕ್ಕೆ ಅವಕಾಶವನ್ನ ಕೇಳ್ತಾ ಇರೋದು, ಈ ರೀತಿ ಅರ್ಜಿಯನ್ನ ಹಾಕಿರೋದು, ಇದೆತ್ತಿ ಕಟ್ಟಿರೋದು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿದ್ದಾರೆ ಛಲವಾದಿ. ಈಗ ಚಿತ್ತಾಪುರದಲ್ಲಿ ಪೆರೇಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂಬೇಡ್ಕರ್ ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ದಲಿತರ ಬೆಳವಣಿಗೆ ಆಗಲ್ಲ ಅಂತ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ RSS ಪಥಸಂಚಲನ ವಿಚಾರವಾಗಿ ಭಾಳ ದೊಡ್ಡ ಮಟ್ಟದ ಸಂಘರ್ಷ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಕೋರ್ಟ್ ಕೂಡ ಶಾಂತಿ ಸಭೆಯನ್ನು ಮಾಡಿ ವರದಿಯನ್ನು ಕೊಡಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, RSS 100 ವರ್ಷಗಳ ಕಾಲ ಪಥಸಂಚಲನ ಮಾಡ್ತಾ ಬಂದಿದೆ. ಅದು ಯಾವ ಸಂಘಟನೆ ಕೂಡ ನಾವು ಮಾಡ್ತೀವಿ ಅನ್ನೋಂಥ ಮಾತಿಗೆ ಬಂದಿರಲಿಲ್ಲ. ಈಗ 100 ವರ್ಷ ತುಂಬಿದೆ. ಈಗಾಗಲೇ ರಾಜ್ಯದ ಅನೇಕ ಕಡೆ ಪಥಸಂಚಲನ ಆಗಿದೆ. ಕೇವಲ ಕಲಬುರಗಿಯಲ್ಲಿ ಮಾತ್ರ ಮಾಡಲಿಕ್ಕೆ ಹೊರಟಾಗ ಈ ರೀತಿಯಾದಂಥ ಚಿಂಚೋಳಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂಥ ಅಡ್ಡಗಾಲ ಆಗ್ತಾ ಇದೆ ಅಂತ ನೋಡಿ. ಇದು ಕ್ರಿಯೇಟೆಡ್ ಬೈ ಪ್ರಿಯಾಂಕಾ ಖರ್ಗೆ ಅಷ್ಟೇ, ನಥಿಂಗ್ ಎಲ್ಸ್. ನಾನೊಂದು ಮಾತನ್ನು ಹೇಳ್ತೀನಿ, RSSನ ಬಗ್ಗೆ ನಾನು ಉತ್ತರ ಕೊಡಬೇಕು ಅಂತ ನನಗನ್ಸೋದಿಲ್ಲ. ನೀವು ಕೇಳಿದ್ರಿಂದ ನಾನು ಉತ್ತರ ಕೊಡಲೇಬೇಕಾಗಿದೆ, ಕೊಡ್ತೇನೆ. 100 ವರ್ಷಗಳ ಕಾಲ ಅದು ಸಂಘಟನೆ ದೇಶದ ಪರವಾಗಿ ಕೆಲಸ ಮಾಡ್ತಾ ಬರ್ತಾಯಿದೆ. ಆ ಸಂದರ್ಭದಲ್ಲಿ ಪ್ರತಿ ವರ್ಷ ವಿಜಯದಶಮಿ ತಿಂಗಳಿನಲ್ಲಿ ಹಲವು ದಿನಗಳಲ್ಲಿ ಅವರು ಪಥಸಂಚಲನ ಮಾಡ್ತಕ್ಕಂಥದ್ದು ಅಭ್ಯಾಸ ಮೊದಲಿಂದಲೂ ಕೂಡ ಇಟ್ಕೊಂಡಿದ್ದಾರೆ. ಸೊ ಅದು ಅವರ ಇದು. ಆದರೆ ನಾನು ಒಂದು ಹೇಳ್ತಕ್ಕಂಥದ್ದು, ದಲಿತ ಸಂಘಟನೆಗಳು ಯಾವೂ ಕೂಡ ಪಥಸಂಚಲನ ಮಾಡ್ತಕ್ಕಂಥ ಅಭ್ಯಾಸ ಇಟ್ಕೊಂಡಿರಲಿಲ್ಲ, ಅದು ಅವರ ಪದ್ಧತಿಯೂ ಆಗಿರಲಿಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಕೆಲವರನ್ನು ಎತ್ತಿಕಟ್ಟಿ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ. ನಾನು ಅದನ್ನು ಕೂಡ ಸ್ವಾಗತ ಮಾಡ್ತೇನೆ. ನನಗೆ ಅದರ ಬಗ್ಗೆನೂ ಬೇಸರ ಇಲ್ಲ.
ಯಾವ ಯಾವ ಸಂಘಟನೆಗಳು, ದಲಿತ ಸಂಘಟನೆಗಳು ಈ ರೀತಿಯ ಶಿಸ್ತಿನ ಒಂದು ಸಂಘಟನೆಯಾಗಿ ಬೆಳಿಬೇಕು ಅಂತ ಮಾನಸಿಕವಾಗಿ ಅವರು ಇದ್ದರೆ ನನ್ನ ವಿರೋಧ ಇಲ್ಲ, ನನ್ನ ಬೆಂಬಲ ಇದೆ ಅವರಿಗೆ. ಯಾಕೆ ಅಂತಂದರೆ ಅವರು ಕೂಡ ಶಿಸ್ತಿನ ಸಿಪಾಯಿಗಳಾಗಿ ಈ ದೇಶದಲ್ಲಿ ಇರಬೇಕು ಅನ್ನೋದೇ ನನ್ನ ಉದ್ದೇಶ. ಆದರೆ ಒಂದೇನಂತಂದರೆ ಈ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಮಾಡಿದ್ದಕ್ಕೆ ಅವರನ್ನು ಮಾತುಗಳನ್ನು ಕೇಳಿಕೊಂಡು ಹೊಸ ಪದ್ಧತಿಗೆ ನಾಂದಿ ಆಡ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಈಗ 70 ವರ್ಷಗಳ ಕಾಲ, 7 ದಶಕಗಳು, 70ರ ದಶಕದಲ್ಲಿ DSS ಹುಟ್ಟಿದ್ದು. ಇಲ್ಲಿಯವರೆಗೂ ಎಂತೆಂಥ ಹೋರಾಟಗಳನ್ನು ಮಾಡಿದೆ. ದಲಿತರ ಸಮಸ್ಯೆಗಳ ಪರಿಹಾರಕ್ಕಾಗಿ, ಅವರ ಬದುಕನ್ನು ಹಸನು ಮಾಡಲಿಕ್ಕಾಗಿ ದಲಿತ ಸಂಘಟನೆಗಳು ಬಹಳಷ್ಟು ಹೋರಾಟಗಳನ್ನು ಮಾಡಿದೆ. ಇವತ್ತು ನೋಡಿ ಅವರನ್ನೆಲ್ಲ ದೂರ ಇಟ್ಟು ಬದಿಗಿಟ್ಟು ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಎಂಥದ್ದು? ಈಗ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಬೇಕಾದ ಒಂದು ಆರ್ಗನೈಜೇಷನ್ಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅದು ಇವತ್ತಿಗೆ ಸೃಷ್ಟಿ ಆಗಬಾರ್ದು. ನಾನು ಹೇಳೋದು ಅವು ಸೃಷ್ಟಿ ಆಗಲಿ, ಬಹುಕಾಲ ಬದುಕಲಿ, ಚೆನ್ನಾಗಿ ಇನ್ನೂ ಆರ್ಗನೈಸ್ ಮಾಡಲಿ. ಬರೀ ಚಿತ್ತಾಪುರಕ್ಕೆ ಸೀಮಿತ ಆಗೋದು ಬೇಡ, ಗುಲ್ಬರ್ಗಾಗೆ ಸೀಮಿತ ಆಗಬೇಡಿ, ಇಡೀ ರಾಜ್ಯಕ್ಕೆ ಸೀಮಿತ ಆಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ದಲಿತರನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಅವಶ್ಯಕತೆ ಇವತ್ತಿದೆ. ನ್ಯಾಯಾಲಯಕ್ಕೆ ಪ್ರತಿಯೊಬ್ಬರೂ ಗೌರವ ಕೊಡಬೇಕು. ನ್ಯಾಯಾಲಯದ ತೀರ್ಪನ್ನು ವಿರೋಧಿಸ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಸಂವಿಧಾನವನ್ನು ಅಂಬೇಡ್ಕರ್ ಸಾಹೇಬರನ್ನು ವಿರೋಧಿಸಿದಂತೆ ಅನ್ನೋದೇ ನನ್ನ ವಾದ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಂಪ್ ಪರ್ಸನ್ ಸದಾನಂದ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾರ್ಥಕ್ಕಾಗಿ ಪ್ರಿಯಾಂಕರಿಂದ ದಲಿತರನ್ನ ದುರ್ಬಳಕೆ ಮಾಡಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ನಟ ಚೇತನ್ ಸಿಡಿದೆದ್ದಿದ್ದಾರೆ. RSS ವಿರುದ್ಧ ದಲಿತರನ್ನ ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ RSS ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಚೇತನ್ ಅಹಿಂಸಾ. ರಿಪಬ್ಲಿಕ್ ಕನ್ನಡದ ಜೊತೆ ನಟ ಚೇತನ್ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ RSS ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಚೇತನ್ ಹೇಳಿದ್ದಾರೆ. ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ಇದರ ನಡುವೆ ಈಗ ಭೀಮ್ ಆರ್ಮಿ ಸಂಘಟನೆ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ, ಅವತ್ತಿನ ದಿನ ನಮಗೂ ಪರ್ಮಿಷನ್ ಕೊಡಬೇಕಂತ ಒಂದು ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ನಟ ಚೇತನ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಈಗ ಜಿದ್ದಾಜಿದ್ದಿ ಕದನ ಆಗಿಬಿಟ್ಟಿದೆ. ಒಂದು ಕಡೆ RSS ಪಥಸಂಚಲನ ನವೆಂಬರ್ 2ಕ್ಕೆ ಒಂದು ಕಡೆ ಅವಕಾಶ ಕೊಟ್ಟರೆ ಇಲ್ಲಿ ಮಾಡ್ತಿದ್ದಾರೆ. ಈಗ ಮತ್ತೊಂದು ಕಡೆ ಭೀಮ್ ಆರ್ಮಿ ಸಂಘಟನೆ ನಾವು ಮಾಡೇ ಮಾಡೋದು ಅಂತ ಮುಂದಾಗಿದ್ದಾರೆ. ಸರ್, ಇದೇ ಪ್ರಜಾಪ್ರಭುತ್ವ ಅಂದಾಗ ಒಂದು ಸೈದ್ಧಾಂತಿಕ ಸಮರ ಭೂಮಿನೇ ಅದು. ಅದನ್ನು ನಾವು ಒಂದು ರೀತಿ ವೈಚಾರಿಕವಾಗಿ ನಮಗೆ ಅಹಿಂಸಾತ್ಮಕವಾಗಿ ನಮ್ಮ ವಿಚಾರಗಳು ಮಂಡನೆ ಮಾಡೋ ಹಕ್ಕಿರಬೇಕು. RSSಗೂ ಪಥಸಂಚಲನ ಮಾಡೋಕ್ಕೆ ಹಕ್ಕಿರಬೇಕು, ಭೀಮ್ ಆರ್ಮಿಗೂ ಪಥಸಂಚಲನ ಮಾಡೋಕ್ಕೆ ಹಕ್ಕಿರಬೇಕು. ಅದರ ನಡುವೆ ಮನುವಾದದ NSUI ಏನಾದರೂ ಸೇರಿಕೊಳ್ಳುತ್ತೆ, ಅವರು ಮಾಡೋಕ್ಕೆ ಹಕ್ಕಿರಬೇಕು. ನಮಗೆ ಒಂದು ಹೇಳ್ತೀನಿ, ಈ ಒಂದು RSS ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನು ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಅವರನ್ನು ಮಾತ್ರ ಪಥಸಂಚಲನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಇದನ್ನು ನಾವು ಖಂಡಿತ ಖಂಡಿಸ್ತೀವಿ. ಆದರೆ ನಮಗೆ RSS ವಿರುದ್ಧ ಇರೋರು ಯಾರು ಅನ್ನೋದು ಗಟ್ಟಿಯಾಗಿ ಕಾಣಿಸುತ್ತೆ ಅಂದರೆ ಈ ಮನುವಾದ ಕಾಂಗ್ರೆಸ್ಸು. ಭೀಮ್ ಆರ್ಮಿ ಮತ್ತು ನಮ್ಮ ದಲಿತ ಸಂಘಟನೆಗಳು ಶತ್ರು ಬರೀ RSS ಅಲ್ಲ, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು. ನಾವು ಬರೀ ಈ ಒಂದು ಮನುವಾದಿ ಕಾಂಗ್ರೆಸ್ವಾದಿಗಳು ಏನು ಕಾಂಚೀರಾಮ್ಜಿ ಚಮಚಗಳು ಅಂತ ಹೇಳ್ತಾರೋ, ಆ ಒಂದು ಚಮಚಗಳು ತಕ್ಕಂತೆ ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು RSSನ ವಿರೋಧ ಮಾಡೋದ್ರಲ್ಲಿ ಗುರಿ ಇಡೋದು ಸರಿ ಕಾಣಲ್ಲ. ನಮ್ಮ ಸಚಿವರು, ನಮ್ಮ ದಲಿತ ನಾಯಕ ಸಚಿವರನ್ನು ಏನೋ ಒಂದು ಕಡೆ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿ ಬೇಕಂತಲೇ ಇವರು RSS ಅವರು ಪಥಸಂಚಲನ ಮಾಡ್ತಿದ್ದಾರೆ. ಹೀಗಾಗಿ ನಾವೇ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಸಂಘಟನೆ ಒಂದು ಮಾತಾಗಿದೆ. ಸರ್ ನೋಡಿ, ಪ್ರಿಯಾಂಕ್ ಖರ್ಗೆ ಅವರೇ ಮೊದಲನೇದಾಗಿ RSS ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅವ್ರ ಪತ್ರ ಬರೆದಿದ್ದು. ಸೊ ಟಾರ್ಗೆಟ್ ಮಾಡ್ತಿರೋ ಪ್ರಿಯಾಂಕ್ ಖರ್ಗೆ ಅವರು RSSನ್ನು. ಎರಡನೇದಾಗಿ ಪ್ರಿಯಾಂಕ್ ಖರ್ಗೆನ ಪ್ರಶ್ನೆ ಮಾಡ್ತಿರೋದು ಅವ್ರು ದಲಿತರಾಗಿ ಅಂತಲ್ಲ, ಅವರು ದಲಿತರಾಗಿ ಹುಟ್ಟಿರ್ಬೋದು, ಅವರು ಬೈ ಚಾನ್ಸ್ ಆಗಿ ಅವ್ರ ಅಪ್ಲಿಕೇಶನ್ ಆಗಿ ಅವ್ರ ಜಾತಿನಲ್ಲಿ ಹುಟ್ಟಿರಲ್ಲ, ಬೈ ಚಾನ್ಸ್ ಆಗಿ ಬಾಬಾ ಸಾಹೇಬ್ರ ಜಾತಿನಲ್ಲಿ ಹುಟ್ಟಿರ್ಬೋದು. ಆದರೆ ಬಾಬಾ ಸಾಹೇಬ್ರ ಅನುಯಾಯಿಗಳು ನಾವು, ವಿಚಾರದಲ್ಲಿ ನಾವು ಸಮಾನತಾವಾದಿಗಳು ಅನುಯಾಯಿಗಳು. ನೀವಲ್ಲ, ಕಾಂಗ್ರೆಸ್ವಾದಿಗಳು ಬಾಬಾ ಸಾಹೇಬ್ರ ಹೆಸರು ಇವು ಬಳಸ್ಕೊಂಡು ಈ ಒಂದು ದಲಿತ ಸಂಘಟನೆಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು RSS ಮೇಲೆ ಅಸ್ತ್ರ ಬಳಸ್ತಾ ಇರುತ್ತೆ. ಯಾಕಂದರೆ ನಮ್ಗೆ ಗೊತ್ತಾಗಿದೆ, ನೀವೊಂದು ಸ್ಪಾನ್ಸರ್ಶಿಪ್ಪು ಪ್ರಯೋಜತ್ವ ನೀವೇ ಬಳಸ್ತಿರೋ ತಪ್ಪೇನಿದೆ ಅಂದರೆ ಭಾಳ ವರ್ಷಗಳಿಂದ
ನಮಗೆ ಈ ಮನುವಾದಿ ಕಾಂಗ್ರೆಸ್ನವರು ನಮ್ಮ ದಲಿತ ಸಂಘಟನೆಗಳು ಅವರ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣಿಗಳು ದುಡ್ಡಿಂದ ಬೇರೆ ಬೇರೆ ರೀತಿಯ ಆಮಿಷಗಳು ಹೊಡಿಸಿ ಮತ್ತು ಒಂದು ಸ್ವಜಾತಿ ಅಂತ ಹೇಳ್ಕೊಂಡು ಅವ್ರನ್ನ ಒಂದು ಬಳಸ್ಕೊತಾ ಇದ್ದಾರೆ. ಅದು ದಲಿತ ಸಂಘಟನೆಗಳು ಭೀಮ್ ಆರ್ಮಿಗೆ ಏನು ಒಳ್ಳೇದಾಗ್ತಾ ಇಲ್ಲ, ಈ ವೈಯಕ್ತಿಕ ಈ ರಾಜಕಾರಣಿಗಳಿಗೆ ಒಳ್ಳೇದಾಗ್ತಾ ಇದೆ. ಅದನ್ನು ನಾವು ವಿರೋಧ ಮಾಡಬೇಕು. ನಮಗಲ್ಲ, ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆನೇ ಶತ್ರು. ಅದರಲ್ಲಿ ಒಂದು ಬಲಪಂಥಿ, ಒಂದು RSS ನಮ್ಮ ಸೈದ್ಧಾಂತಿಕ ಶತ್ರುನೇ, ಮತ್ತು ಮನುವಾದಿ ಕಾಂಗ್ರೆಸ್ಸು ನಾವು ಪ್ರಶ್ನೆ ಮಾಡಲೇಬೇಕು. ಯಾಕೆ RSS ಮಾತ್ರ ನೀವು ಫೋಕಸ್ ಮಾಡಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಮೇಲೆ ನೀವು ಗುರಿಯಿಟ್ಟು ಪ್ರಶ್ನೆ ಮಾಡೋದ್ರಲ್ಲಿ ನಮಗೆ ಇದು ಸರಿ ಕಾಣಿಸಲ್ಲ. ಇದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ ಅನ್ನೋದು ನನ್ನ ವಾದ. ಥ್ಯಾಂಕ್ ಯು. ಎಸ್ ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಇನ್ನೂ ಕೂಡ ಸಿಕ್ಕಿಲ್ಲ. ಹೈಕೋರ್ಟ್ ಕೊಡೋದಕ್ಕೆ ಅನುಮತಿಯನ್ನು ಕೊಟ್ಟರೂ ಕೂಡ ಜೈಲಾಧಿಕಾರಿಗಳು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಇಂದಾದ್ರೂ ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್? ಕೋರ್ಟ್ ಮುಂದಿಟ್ಟಿರುವಂತ ಬೇಡಿಕೆ ಈಡೇರುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಹಾಸಿಗೆ ದಿಂಬು ಸಂಬಂಧ ಅರ್ಜಿ ಸಲ್ಲಿಸಿದ್ರು. ಇನ್ನು ಹೈಕೋರ್ಟ್ ನಿರ್ದೇಶನದ ನಂತರವೂ ಜೈಲಾಧಿಕಾರಿಗಳು ಸರಿಯಾಗಿ ಏನು ಒದಗಿಸ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲ ಅರ್ಜಿ ಸಲ್ಲಿಸಿದ್ರು. ಸದ್ಯ ನಟ ದರ್ಶನ್ ಹಾಸಿಗೆ ದಿಂಬು ವಿಚಾರವಾಗಿ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಮೇಲೆ ವಾದಕ್ಕೆ ಕಾಲಾವಕಾಶವನ್ನು ಕೋರಲಾಗಿದೆ. ಹೀಗಾಗಿ ದರ್ಶನ್ ಪರ ವಕೀಲ ಸುನಿಲ್ ಕಾಲಾವಕಾಶಕ್ಕೆ ಮನವಿ ಮಾಡಲಾಗಿದ್ದು, ಇಂದಿಗೆ ವಾದ ಮಂಡಿಸುವುದಾಗಿ ಮನವಿ ಮಾಡಿದ್ರು. ಇಂದು ಮತ್ತೆ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ನೀಡಬೇಕು ಅಂತ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ಆದೇಶ ಇಂದು ಹೊರಬೀಳುತ್ತೆ ಎಂಬ ಪ್ರಶ್ನೆ ಕಾಡಿದೆ. ಆದರೆ ಈ ಅರ್ಜಿಯ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ದರ್ಶನ್ರ ಆರೋಪಗಳು ಮತ್ತು ಕಾನೂನು ಪ್ರಾಧಿಕಾರದ ವರದಿಯು ಚರ್ಚೆಗೆ ಗುರಿಯಾಗಿವೆ. ದರ್ಶನ್ ಕಳ್ಳಾಟ. ಸದ್ಯ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಸೂಕ್ತ ಶೌಚಾಲಯದ ವ್ಯವಸ್ಥೆ ಇಲ್ಲ, ಬ್ಯಾರೆಕ್ನಲ್ಲಿ 1 ಇಂಡಿಯನ್ 2 ವೆಸ್ಟರ್ನ್ ಟಾಯ್ಲೆಟ್ಗಳಿವೆ. ಸದ್ಯ 10 ಕೈದಿಗಳು ಇರುವಂಥ ಬ್ಯಾರೆಕ್ನಲ್ಲಿ ದರ್ಶನ್ ಇದ್ದಾರೆ. ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ಕೊಡಲು ಬರೋದಿಲ್ಲ. ನಿಯಮಗಳ ಪ್ರಕಾರ ದರ್ಶನ್ಗೆ ಟಿವಿ ನೀಡಲು ಸಾಧ್ಯವಿಲ್ಲ. ಬಿಸಿಲಿನಲ್ಲಿ 1 ಗಂಟೆ ವಾಕ್ ಮಾಡಲು ದರ್ಶನ್ಗೆ ಅವಕಾಶ ನೀಡಲಾಗಿದೆ. ದರ್ಶನ್ಗೆ ಫಂಗಸ್ ಬಂದಿದೆ ಅಂತ ಹೇಳಿದ್ದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಕೈಯಲ್ಲಿ ಫಂಗಸ್ ಬಂದಿದೆ ಎಂದಿದ್ದ ಆರೋಪಿ ದರ್ಶನ್, ಆದರೆ ದರ್ಶನ್ ಕೈಯಲ್ಲಿ ಫಂಗಸ್ ಇಲ್ಲ, ಹಿಮ್ಮಡಿಯಲ್ಲಿ ಬೆರುಕು ಇಲ್ಲ. ಚರ್ಮರೋಗ ತಜ್ಞೆ ಜ್ಯೋತಿಬಾಯಿ ವರದಿ ಸಲ್ಲಿಕೆ ನೀಡಿದ್ದಾರೆ. ಜೈಲಾಧಿಕಾರಿಗಳು ನಿಯಮವನ್ನ ಪಾಲಿಸಿದ್ದಾರೆ. ಜೈಲು ವೈದ್ಯರಿಂದ ದರ್ಶನ್ಗೆ ಫಿಸಿಯೋಥೆರಪಿ. ದರ್ಶನ್ ಬ್ಯಾರೆಕ್ನಲ್ಲಿ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ. ಆದರೆ ರಾತ್ರಿಯಿಡೀ ಲೈಟ್ ಬೇಡ ಎನ್ನುತ್ತಿರುವ ದರ್ಶನ್ ಇದನ್ನ ಕೋರ್ಟ್ ಪರಿಗಣಿಸುತ್ತಾ ಎಂಬುದನ್ನ ಇಂದಿನ ವಿಚಾರಣೆಯಲ್ಲಿ ನೋಡಬೇಕಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತೆ ಆಗಿದೆ. ಇತ್ತೀಚೆಗೆ ಅವರು ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅರ್ಜಿ ಸಲ್ಲಿಸಿದ್ದಾರೆ. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲ ಅಂತ ಆರೋಪಿಸಿ ಜೈಲು ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ದೂರುಗಳನ್ನು ದರ್ಶನ್ ಮಾಡಿದ್ದಾರೆ. ಜೈಲು ಅಧಿಕಾರಿಗಳು ದರ್ಶನ್ರ ಆರೋಪಗಳನ್ನು ತಿರಸ್ಕರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಈ ಗುಂಡಿ ಗಂಡಾಂತರ ಮುಂದುವರೆದಿದೆ. SP ರೋಡ್ನಲ್ಲಿ ಈ ಮ್ಯಾನ್ ಹೋಲ್ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ GBA ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸಿಬ್ಬಂದಿಗೆ GBA ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಕ್ಷಣವೇ ಮ್ಯಾನ್ ಹೋಲ್ ಮುಚ್ಚಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ GBA ಅಧಿಕಾರಿಗಳು. ರಿಪಬ್ಲಿಕ್ ಕನ್ನಡದ ಮುಂದೆ GBA ಸಿಬ್ಬಂದಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಸೂಚನೆ ಏನೋ ಕೊಟ್ಟರು, ಮ್ಯಾನ್ ಹೋಲ್ ಮುಚ್ಚಿ ಅಂತೇನೋ ಹೇಳಿದ್ರು. ಆದರೆ ಅದಕ್ಕೆ ಬೇಕಾದಂಥ ಮರಳು, ಸಿಮೆಂಟ್ ನಮ್ಮ ಬೈಕಲ್ಲೇ ತಗೊಂಡು ಬರಬೇಕು. ಸಿಮೆಂಟ್ಗೆ ಬೆರೆಸೋದಕ್ಕೆ ನೀರು ಬೇಕಲ್ಲ, ನೀರಿಗೂ ಕೂಡ ದುಡ್ಡು ಕೊಡಲ್ಲ GBA ಅಧಿಕಾರಿಗಳು ಅಂತ ಸಿಬ್ಬಂದಿ ಹೇಳ್ಕೊಂಡಿರೋದು. ಅದಕ್ಕೂ ಕೂಡ ನಾವೇ ದುಡ್ಡು ಕೊಟ್ಟು ತಗೊಂಡು ಬರಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ ಅಂತ ಸಿಬ್ಬಂದಿ ತಮ್ಮ ಅಳಲನ್ನ ರಿಪಬ್ಲಿಕ್ ಕನ್ನಡದ ಮುಂದೆ ತೋಡ್ಕೊಂಡಿದ್ದಾರೆ ನೋಡಿ. ಕೆಲಸ ಮಾಡಂತ ಹೇಳ್ತಾರೆ, ಇದಕ್ಕೇನು ಬೇಕು ವ್ಯವಸ್ಥೆ ಕೊಡೋದಿಲ್ಲ. ನೀರು ಗೀರು ಏನು ಕೊಡಲ್ಲ. ಬ್ಯಾಂಕ್ ತೋರಿಸ್ತಾರೆ, ಐಟಮ್ ತಂದು ಕೊಡ್ತೀನಿ ಹೋಗು ಅಂತಾರೆ. ಇದಕ್ಕೆ ಯಾರು ಇಲ್ಲಿ ಬರಲ್ಲ, ಯಾರು ಬರಲ್ಲ. ನಾವೇ ಮಾಡಬೇಕು, ನಾವೇ GPS ಫೋಟೋ ಕಳಿಸ್ಬೇಕು.
ಅಲ್ಲ ನಿಮಗೆ ಈ GBIಯಿಂದ ಯಾವುದು ವೆಹಿಕಲ್ಸ್ ಕಳ್ಸಂಗಿಲ್ವಾ? ಗಿಮೆಂಟ್ ತುಂಬಿಕೊಂಡು ಏನಿಲ್ಲ. ಮತ್ತು ಸಿಮೆಂಟ್ ಎಲ್ಲ ಎಲ್ಲಿ ಎತ್ಕೊಂಬರ್ತೀರಾ ನೀವು? ನಾವೇ 2 ವೀಲರಲ್ಲಿ ಹಾಕೊಂಡ್ಬರ್ಬೇಕು. ಯಾವುದರಲ್ಲಿ? ನಿಮ್ಮ 2 ವೀಲರಲ್ಲೇ ನಿಮ್ಮದೇ ವೆಹಿಕಲಲ್ಲಿ? ಏನು ಸರ್ ಹಿಂಗಾದ್ರೆ ಕರ್ಮ. ಮತ್ತು ಇನ್ನೇನು ಅವ್ರು ಅದಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ತಾನೇ? ವ್ಯವಸ್ಥೆಗಾರರೇ ಅವರು ಹೇಳ್ಕೊಡ್ತಾರೆ, ಹೋಗಿ ಎತ್ಕೊಂಡು ಹೋಗಿ ಮಾಡಿಬಿಡೋದು ಅಂತ. ನಾವು ಕೂಲಿ ಮಾಡೋರು, ವ್ಯವಸ್ಥೆ ಮಾಡಿದ್ರೆ ಹೇಳ್ಕೊಡ್ತಾರೆ. ದೂರ ಹಣ ಅಂದರೆ ಒಂದು ಚೂರು ಗಾಡಿಯಲ್ಲಿ ಎತ್ಕೊಂಡು ಹಾಕೊಟ್ಬಿಟ್ಟು ಇಲ್ಲ ಅದಕ್ಕೆ ಎಲ್ಲಿ ಬರ್ತದೆ ಗಾಡಿ ಅಂತ ಯಾರು ಕೇಳಿದ್ರೆ ನೀರಿಲ್ಲ ಅಂತಾರೆ. ಹಾಂ, ಏನು ಮಾಡೋದು? ಇವರೊಂದು ವೆಹಿಕಲಲ್ಲಿ ನೀರು ಸಿಮೆಂಟ್ ಎಲ್ಲ ತುಂಬ ಕಳಿಸ್ಬೇಕು ತಾನೆ? ಎಲ್ಲಿ ಕಳ್ಸಂಗಿಲ್ಲ ಒಟ್ಟಿನಲ್ಲಿ, ಟೋಟಲ್ ಎಲ್ಲಿ ಕಳ್ಸಲ್ಲ, ನಿಮ್ಮದೇ ಎಲ್ಲ ಜವಾಬ್ದಾರಿ. ಕಟ್ಟಿದ್ರು ನಮ್ಮದೇ ಜವಾಬ್ದಾರಿ, ನಾವೇ ಕಟ್ಬಿಟ್ಟು ಹೋಗ್ಬೇಕು. ಹಾಂ, ಕಿತ್ತಾಕ್ಬಿಟ್ಟು ಕಟ್ಟಿದ್ರು ತಂದು ಹತ್ರ ತಂದು ಕೊಡಲ್ಲ. ಮತ್ತೆಲ್ಲ ಸೌಕರ್ಯ ಕೊಟ್ಟರು ನೀವು ಮಾಡ್ತೀರಾ, ಇಲ್ಲಾಂದ್ರೆ ಎಲ್ಲಂತ ಮಾಡ್ತೀರಾ? ಒಂದು ಪೆಟ್ರೋಲ್ ಒಂದು ನೈಟ್ ಬತ್ತೆ, ಹಾಂ, ಎಲ್ಲ ಉಪ್ಪು ಕರೀತಾಯಿತ್ತು, ಇದು ಗಲ್ಸಿಗೆ ಹಾಕೋಬಿಟ್ಟಿತ್ತು. ಎಲ್ಲ ಕ್ಲಿಯರ್ ಮಾಡಿ ಆ ಮಸೀದಿ ಏನು 100 ರೂಪಾಯಿ ಕೊಟ್ಬಿಟ್ಟು ನೀರು ಎತ್ಕೊಂಡ್ಬಂದಿದ್ದೀನಿ. ಅದು ಕ್ಲಿಯರ್ ನೀವೇ 100 ರೂಪಾಯಿ ಕೊಟ್ಟು ನಿಮ್ಮ ಕೈಯಲ್ಲಿರೋದು ಒಂದು 10 ದಿನಿಗೆ ನೀರು ಕೊಡೋಣ, 10 ರೂಪಾಯಿ. ಇದು ಗ್ರೇಟರ್ ಬೆಂಗಳೂರಲ್ಲ, ಗುಂಡಿಯೂರು ಅನ್ನುವಂಥ ರೀತಿಯಲ್ಲಿ ಆಗಿದೆ. SJP ರೋಡ್ನ ಅವಾಂತರಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ವಿ. ಡೇಂಜರ್ ಮ್ಯಾನ್ ಹೋಲ್ ಇತ್ತು ಅಲ್ಲಿ, ಆ ಡೇಂಜರ್ ಮ್ಯಾನ್ ಹೋಲ್ಗೆ ಈಗ ಮುಕ್ತಿ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಗುಂಡಿಯನ್ನ ಮುಚ್ಚಿದ್ದಾರೆ ಸಿಬ್ಬಂದಿ. GBI ಅಧಿಕಾರಿಗಳು ಸೂಚನೆ ಕೊಟ್ಟರು, ಗುಂಡಿ ಮುಚ್ಚಿದೆ, ಮ್ಯಾನ್ ಹೋಲ್ ಮುಚ್ಚಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ಸ್ಟೋರಿ. ಆ ಮ್ಯಾನ್ ಹೋಲ್ ಇತ್ತು, ಮ್ಯಾನ್ ಹೋಲ್ ಹತ್ರ ಒಂದು ಬ್ಯಾರಿಕೇಡ್ ಹಾಕಿದ್ದು ಬಿಟ್ರೆ ಬೇರೆ ಏನು ಮಾಡಿರಲಿಲ್ಲ. ಸುಮಾರು ದಿನಗಳಿಂದ ಹಾಗೆ ಇತ್ತು. ಅದನ್ನು ಮುಚ್ಚುವಂಥ ಯಾವುದೇ ಕೆಲಸಕ್ಕೂ ಕೂಡ GBI ಅಧಿಕಾರಿಗಳು ಕೈ ಹಾಕಿರಲಿಲ್ಲ. ಯಾವಾಗ ವರದಿ ಪ್ರಸಾರ ಆಯಿತೋ ಆಗ ಎಚ್ಚೆತ್ತುಕೊಂಡಿದ್ದಾರೆ ಈ ಅಧಿಕಾರಿಗಳು. ಸಿಬ್ಬಂದಿಗೆ ಹೇಳಿದ್ದಾರೆ ಆ ಮ್ಯಾನ್ ಹೋಲನ್ನು ಮುಚ್ಚಿ ಅಂತ. ನಿನ್ನೆ ರಿಪಬ್ಲಿಕ್ ಕನ್ನಡ SP ರೋಡಿನ ಮುಖ್ಯ ರಸ್ತೆಯಲ್ಲಿರುವಂಥ ಮ್ಯಾನ್ ಹೋಲ್ ಬಗ್ಗೆ ವರದಿಯನ್ನು ಮಾಡಿತ್ತು. ವರದಿ ಮಾಡಿದ ತಕ್ಷಣ ಮಲಗಿರುವ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತಮ್ಮ ಸಿಬ್ಬಂದಿಯನ್ನು ಕಳಿಸಿ SP ರೋಡಿನಲ್ಲಿರುವಂಥ ಮುಖ್ಯ ರಸ್ತೆಯಲ್ಲಿರುವಂಥ ಈ ಮ್ಯಾನ್ ಹೋಲನ್ನು ಮುಚ್ಚುವಂಥ ಕೆಲಸವನ್ನು ಇವಾಗ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ ನಾವು ಈ ವರದಿಯನ್ನು ಮಾಡಿದ್ವಿ. ತುಂಬ ಅಪಾಯಕಾರಿಯಾದಂಥ ಮ್ಯಾನ್ ಹೋಲ್ SP ರೋಡಿನ ಮುಖ್ಯ ರಸ್ತೆಯಲ್ಲಿ, ಯಾಕಂದರೆ ಸಾವಿರಾರು ವಾಹನಗಳು ಓಡಾಡುವಂಥ ಜಾಗ ಇದು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ವಾಹನದ ದಟ್ಟಣೆ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ಓಡಾಡ್ತಾ ಇರ್ತವೆ. ಈ ವಾಹನ ಓಡಾಡುವಂಥ ನಡು ರಸ್ತೆಯಲ್ಲೇ ಈ ಅಪಾಯಕಾರಿಯಾದಂಥ ಮ್ಯಾನ್ ಹೋಲ್ ಇತ್ತು. ನಿನ್ನೆ ಅರ್ಧಂಬರ್ಧ ಕುಸಿದು ಬಿದ್ದಿತ್ತು. ಪೊಲೀಸರು ಕೂಡ ಅದಕ್ಕೆ ಈ ಸಿಮೆಂಟ್ ಇಟ್ಟಿಗೆಗಳನ್ನು ಇಟ್ಟಿದ್ರು, ಬ್ಯಾರಿಕೇಡ್ಗಳನ್ನು ಇಟ್ಟಿದ್ರು. ಯಾಕಂದರೆ ಸಾಕಷ್ಟು ಜನರು, ಸಾಕಷ್ಟು ವಾಹನ ಓಡಾಡುವಂಥ ಜಾಗ ಇದು. ಇವತ್ತು ರಿಪಬ್ಲಿಕ್ ಕನ್ನಡದ ವರದಿಯನ್ನು ನೋಡಿದ ತಕ್ಷಣ ಅಧಿಕಾರಿಗಳು ಸಿಬ್ಬಂದಿಯವರಿಗೆ ಉಗಿದಿದ್ದಾರಂತೆ. ಹೋಗ್ರೋ, ನೋಡ್ಕೊಳ್ಳೋಕ್ಕಾಗಲ್ವ ನಿಮಗೆ, ದಯವಿಟ್ಟು ಅದನ್ನು ಹೋಗಿ ಮುಚ್ಚ್ರಿ, ಅಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಅಂತ ಬೈದಿದ್ದಾರೆ ಸರ್ ನಮಗೆ ಅಂತ ಸಿಬ್ಬಂದಿಗಳೇ ಹೇಳ್ತಿದ್ದಾರೆ. ಈಗ ಅದನ್ನು ಸಿಮೆಂಟ್ ಸಮೇತ ನೀರಿನ ಸಮೇತ ಬಂದು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ ಇನ್ನು ಅರ್ಧ ಗಂಟೆಯಲ್ಲಿ ಇದನ್ನು ನಾರ್ಮಲ್ ನಾವು ಮಾಡಿಬಿಡ್ತೀವಿ, ಮುಚ್ಚಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ನಿನ್ನೆ ವರದಿ ಮಾಡಿದ್ವಿ, ಇವತ್ತು ಅದನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಹೃದಯ ಭಾಗ ಗಬ್ಬು ನಾರ್ತಾ ಇದೆ. ಒಕ್ಲಿಪುರಂ ಅಂಡರ್ ಪಾಸ್ನಲ್ಲಿ ಗಬ್ಬು ನಾತ ಬರ್ತಾ ಇದೆ. ಡ್ರೈನೇಜ್ನಿಂದ ನೀರಿನ ವಾಸನೆ ಬರ್ತಾ ಇದೆ. ಜನ ಹೈರಾಣಾಗಿದ್ದಾರೆ. ಕಸ ತುಂಬಿದ ಅಂಡರ್ ಪಾಸ್ನಲ್ಲಿ ಡ್ರೈನೇಜ್ ಕ್ಲೀನ್ ಮಾಡಿಲ್ಲ, ಚರಂಡಿ ಬಂದ್ ಆಗಿದೆ. ಕೊಚ್ಚೆ ನೀರು ದಾಟ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ. ವಾಹನ ಸವಾರರು ಪ್ರತಿನಿತ್ಯ ಅಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಒಕ್ಲಿಪುರಂ ಮುಖ್ಯ ರಸ್ತೆ ಅದು. ಸಾವಿರಾರು ವಾಹನಗಳು ಓಡಾಟವನ್ನು ನಡೆಸುವಂಥ ರಸ್ತೆ. ಒಂದು ಕಡೆ ಟ್ರಾಫಿಕ್ ಜಾಮ್ ಆ ರಸ್ತೆಯಲ್ಲಿ ಸಾಮಾನ್ಯವಾಗಿರುತ್ತೆ, ಅದರ ಕಿರಿಕಿರಿ. ಅದರ ಜೊತೆಯಲ್ಲಿ ಈ ಗಬ್ಬು ನಾರ್ತಾ ಇರುವಂಥ ಕೊಚ್ಚೆ ನೀರಲ್ಲಿ ವಾಹನವನ್ನು ಚಲಾವಣೆ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಈಗ ಅಲ್ಲಿರುವಂಥ ಜನರಿಗೆ. ರಿಪಬ್ಲಿಕ್ ಕನ್ನಡದಿಂದ ಈ ಒಕ್ಲಿಪುರಂನಲ್ಲಿ ಯಾವ ರೀತಿಯಾಗಿ ಚರಂಡಿ ಬ್ಲಾಕೇಜ್ ಆಗಿ ಆ ನಂತರದಲ್ಲಿ ರಸ್ತೆ ಮೇಲೆ ನೀರು ಹರಿತಾ ಇದೆ, ಅದರಿಂದ ಗಬ್ಬು ನಾತ ಹೇಗೆ ಬರ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಕೂಡ
ಕೊಡ್ತಾ ಇದ್ದೀವಿ ನೋಡಿ. ಎಸ್, ನಾನಿವಾಗ ಮೆಜೆಸ್ಟಿಕ್ ಪಕ್ಕದಲ್ಲೇ ಇದ್ದೀನಿ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಅವ್ಯವಸ್ಥೆ. ಮೆಜೆಸ್ಟಿಕ್ ಪಕ್ಕದಲ್ಲೇ ಓಕಳಿಪುರಂ ಅಂಡರ್ ಪಾಸ್ನಲ್ಲಿ ಎಂಥ ಒಂದು ವ್ಯವಸ್ಥೆ ಇದೆ ನೀವು ನೋಡ್ತಾ ಇರ್ಬೋದು. ನಮ್ಮ ಕ್ಯಾಮ್ರಾಮನ್ ಮಧು ಅವರು ತೋರಿಸ್ತಾ ಹೋಗ್ತಾರೆ. ಎಂಥ ಹೊಲಸು ಕೊಳಚೆ ನೀರು ಗಬ್ಬು ನಾರ್ತಾ ಇದೆ ಅಂತಂದರೆ ಡ್ರೈನೇಜ್ ತುಂಬಿಕೊಂಡಿದೆ. ಎಲ್ಲಿ ಕೂಡ ಅದಕ್ಕೆ ಹೋಗಲಿಕ್ಕೆ ಜಾಗ, ಒಂದು ಸಣ್ಣ ಜಾಗನೂ ಇಲ್ಲ. ಅದೇ ಆ ಒಂದು ಡ್ರೈನೇಜ್ ಮೇಲೇ ವೆಹಿಕಲ್ಸ್ಗಳು ಬರ್ತಾ ಇದ್ದಾವೆ, ಬೈಕ್ ಸವಾರರು ಬರ್ತಾ ಇದ್ದಾರೆ. ತುಂಬ ಸ್ಲೋ ಮೂವಿಂಗ್ ಆಗ್ತಾ ಇದೆ. ಎಷ್ಟು ಆಳ ಇದೆ ಅಂತಂದರೆ ಕಂಪ್ಲೀಟ್ ಗಬ್ಬು ನಾರ್ತಾ ಇರುವಂಥ ನೀರು, ಎಲ್ಲಿ ಕೂಡ ಅದು ಮೂವಿಂಗೇ ಆಗ್ತಾ ಇಲ್ಲ. ಹಾಗೆ ಎಲ್ಲ ಫುಲ್ ಕಟ್ಕೊಂಡ್ಬಿಟ್ಟಿದೆ, ಫುಲ್ ಗಬ್ಬು ನಾರ್ತಾ ಇದೆ. ವೆಹಿಕಲ್ಸ್ಗಳು ಕೂಡ ಅದರಲ್ಲೇ ಪಾಸ್ ಆಗ್ತಾ ಇದ್ದಾವೆ. ನೋಡ್ಬೇಕು, ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು, ಎಷ್ಟೊಂದು ವೆಹಿಕಲ್ಸ್ಗಳು ಅಲ್ಲಿ ಬರ್ತವೆ, ಸ್ಲೋ ಆಗ್ತವೆ. ಯಾಕಂದರೆ ಗಬ್ಬು ನಾರ್ತಾ ಇದೆ. ಗಾಡಿ ಫುಲ್ ವೆಹಿಕಲ್ಸ್ ಎಲ್ಲ ವಾಸನೆ ಇಂದ ಕೂಡಿದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇದು ಇಲ್ಲಿನ ಒಂದು ಅವ್ಯವಸ್ಥೆ. ನೋಡ್ತಾ ಇರಿ. ಮತ್ತೆ ಹಂಗೆ ಮುಂದೆ ಹೋದಂಗೆಲ್ಲ ನೋಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 10 ವರ್ಷ ಆಯಿತು ಸರ್, ಇದು ಹೀಗೆ ಇದೆ, ಇದನ್ನು ಸರಿ ಮಾಡಿಸುವಂಥ ಗೋಜಿಗೆ ಯಾರು ಕೂಡ ಹೋಗಿಲ್ಲ. ಇದು ಓಕಳಿಪುರಂ ಅಂಡರ್ ಪಾಸಿನ ಅವ್ಯವಸ್ಥೆ ಅಂತಲೇ ಹೇಳ್ಬೋದು. ಸಿದ್ದರಾಮಯ್ಯನವರು ಹೇಳ್ತಾರೆ ಇನ್ನು 31ನೇ ತಾರೀಕಿನ ಒಳಗಡೆ, ಈ ತಿಂಗಳು 31ನೇ ತಾರೀಕಿನ ಒಳಗಡೆ ಎಲ್ಲ ಗುಂಡಿಗಳನ್ನು ಮುಚ್ತೀವಿ ಅಂತಾರೆ. ಆದರೆ ಅಂಡರ್ ಪಾಸ್ ಇಲ್ಲೇ ಮೆಜೆಸ್ಟಿಕ್ ಪಕ್ಕದಲ್ಲೇ ಇರುವಂಥ ಓಕಳಿಪುರಂ ರೈಲ್ವೆ ಪ್ಯಾರಲರ್ ಕೆಳಗಡೆ ಇರುವಂಥ ಈ ಕೊಳಚೆ ಗಬ್ಬು ನಾರ್ತಾ ಇರುವಂಥ ರಸ್ತೆಯನ್ನು ಸರಿ ಮಾಡಲಿಕ್ಕೆ ಇವತ್ತಿಗೂ ಕೂಡ ಹೋಗ್ತಾ ಇಲ್ಲ. ನೀರು ಎಲ್ಲಿ ಹೋಗ್ಲಿಕ್ಕೂ ಕೂಡ ಜಾಗ ಇಲ್ಲ. ನೋಡಿ ಎಷ್ಟು ಸ್ಲೋ ಮೂವಿಂಗ್ ಆಗ್ತಿದೆ ಅಂದರೆ ವೆಹಿಕಲ್ಸ್ಗಳು ಅಲ್ಲಿ ಬಂದ ತಕ್ಷಣ ಸ್ಲೋ ಮೂವಿಂಗ್ ಆಗ್ತಾ ಇದೆ. ಇನ್ನು ಬೈಕ್ ಸವಾರರು ನಿಜಕ್ಕೂ ಕೂಡ ಕೊಳಚೆ ನೀರಲ್ಲಿ ಬೀಳುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಇದು ನಮ್ಮ ಬೆಂಗಳೂರಿನ ಅವ್ಯವಸ್ಥೆ. ಎಲ್ಲಿ ಬರೀ ಸೀಟಿಗೆ ಅಂತ ಹೊಡೆದಾಡ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಸ್ವಲ್ಪನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಇದು ನಮ್ಮ ಬೆಂಗಳೂರಿನ ಅವ್ಯವಸ್ಥೆ ಅಂತಲೇ ಹೇಳ್ಬೋದು. ಇದನ್ನು ಬೇಗ ಸರಿ ಮಾಡಿಸುವಂಥ ಗೋಜಿಗೆ ಅಧಿಕಾರಿಗಳು ತಲೆ ಕೆಡಿಸ್ಕೋಬೇಕು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.